ಬಿದ್ದೆ ಸೌಕರ್ಯ ಏನ್ಲಾ ದುಡ್ಡು ಕೇಳ್ ಕಳ್ಸಿದ್ರೆ ನಮ್ಮವ್ರ ಹತ್ರ ಏನೋ ಹೇಳ್ ಕಳ್ಸಿದ್ಯಂತೆ. ಏನೋ ಮಾತಾಡ್ಲಿಲ್ಲ ಸೌಕರ್ಯ, ಸಂಜೆ ಕೊಡ್ತೀನಿ ಅಂದೆ ಅಷ್ಟೇ. ತಿಂಗ್ಳಾಗ್ತಿದ್ದಂಗೆ ತಂದ್ಕೊಡ್ಬೇಕು ಅಂತ ಜ್ಞಾನ ಬೇಡವಲ್ಲ ನಿನ್ಗೆ? ಇದೊಂದು ತಿಂಗಳು ಕ್ಷಮಿಸ್ಬಿಡಿ ಸೌಕರ್ಯ, ಮುಂದಿನ ತಿಂಗಳಿಂದ ತಪ್ಪದೆ ಕೊಡ್ತೀನಿ. ಸಿದ್ರಾಮು ಸೌಕರ್ಯ, ಆ ಈರ್ಭದ್ರ ವಂತಿಕೆ ಕೊಟ್ನೇನ್ಲಾ? ಕೊಡಲ್ಲ ಅಂದು ಸೌಕರ್ಯ. ಯಾಕಂತೆ? ಗೊತ್ತಿಲ್ಲ ಸೌಕರ್ಯ, ಕೇಳಿದ್ರೆ 1-9 ಮಾತಾಡ್ತಿದ್ದಾನೆ. ಹಂಗಾರೆ ನಾನೇ ಹೋಗಿ ಕೇಳ್ತೀನಿ ಬಿಡು. ನಾನು ವಂತಿಗೆ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ? ಯಾತಕ್ ಕೊಡ್ಬೇಕು ಅಂತೀನಿ. ನನ್ ಮೈ ಬೇವ್ರು ಸುರಿಸಿ ನಾನ್ ಬೆಳಿತಿದ್ದೀನಿ, ಅದನ್ನ ಕಂಡೋರ್ ಮನೆ ಬಾಗ್ಲಿಗೆ ಸುರಿದ್ಬಿಟ್ಟು ನನ್ನ ಹೆಂಡತಿ ಮಕ್ಳಿಗೆ ನನಗೆ ಸಗಣಿ ತಿನ್ನಿಸ್ಲ? ಜಮೀನು ನನ್ ಸ್ವಾಧೀನದಲ್ಲಿದೆ. ಯಾರ ಅಪ್ಪನ ಮನೆ ಜಮೀನು? ನೀವು ಕೊಟ್ಟಿದ್ದು ಜುಜುಬಿ 5,000 ರೂಪಾಯಿ. ಅದಕ್ಕೋಸ್ಕರ 5 ವರ್ಷ ನಿಮ್ ಮನೆಗೆ ಗಾಡಿ ತುಂಬಾ ಭತ್ತ ಸಾಕ್ಸಿಲ್ಲ. ನೀನ್ ಇದುವರೆಗೂ ಕೊಟ್ಟಿರೋದು ಬರೀ ಬಡ್ಡಿ ಮಾತ್ರ. ಅಸಲಿ ಯಾರು ಕೊಡ್ತಾರೆ? ನಿನಗೆ ಅಷ್ಟೊಂದು ರೋಷ ಇದ್ರೆ ನಾನ್ ನಿಮ್ಮ ಅಪ್ಪನಿಗೆ ಎಣಿಸ್ದಂಗೆ ನೀನು ಎಣಿಸೋ 5,000 ರೂಪಾಯಿನ. 5,000 ಅಲ್ಲ, 5 ನಯಾ ಪೈಸಾ ಕೊಡೋದಿಲ್ಲ. ಕಾನೂನು ನನಗೂ ಗೊತ್ತಿದೆ, ಅದೇನ್ ಮಾಡ್ಕೋತಿರೋ ಮಾಡ್ಕೋ ಹೋಗಿ. ನಿಮ್ಮಪ್ಪ ಎಬ್ಬೆಟ್ಟೊತ್ತಿ ಕಾಸು ತಗೊಂಡಿರೋ ಪತ್ರ ಇನ್ನೂ ನನ್ನ ಹತ್ರ ಜೀವಂತವಾಗಿದೆ, ಗೊತ್ತಾ? ಕಾಸು ತಗೊಂಡಿರೋ ವ್ಯಕ್ತಿ ಸತ್ತು 4 ವರ್ಷ ಆಯ್ತು, ಅದ್ ನಿಮಗ್ ಗೊತ್ತಾ? ನೀನು ಕೊಡ್ಬೇಡ, ಚೆನ್ನಾಗಿರು. ಸೌಕರ್ಯ, ನೀವೊಂದು ಮಾತು ಹೂ ಅಂದಿದ್ರೆ ಸಾಕಿತ್ತು. ಆ ಈರ್ಬದನ್ನ ಎಲಗ ಮುರಿದು ಬಿಡ್ತಾ ಇದ್ದೆ. ಸುಮ್ಕಿರ್ಲ, ಅವನಿಗೆ ಈಗ್ಲೇ ಹೊಡಿಬಾರ್ದು, ಸಮಯ ನೋಡಿ ಹೊಡಿಬೇಕು. ಏನ್ ಮಾಡೋಕಾಯ್ತದೆ? 4 ಅಕ್ಷರ ಕಲ್ತು ಬಿಟ್ಟವನೇ, ನಾಲಿಗೆ ವಿಲವಿಲ ಅಂತೈತೆ. ಸಿದ್ರಾಮು, ನಮ್ಮೂರಿಗೆ ಇವತ್ತು ಒಬ್ಳು ಹೊಸ ಟೀಚರ್ ಅಮ್ಮ ಬತ್ತಾವಳೆ. ಗಾಡಿ ತಗೊಂಡೋಗಿ ಕರ್ಕೊಂಡ್ ಬಾ. ನಾನು ಹೋಗ್ಬೇಕಾ? ಮತ್ತಿನ್ಯಾರಿಗೆ ಹೇಳಿದ್ದು? ಮತ್ತೆ ನಿಮ್ಗೆ ಛತ್ರಿ? ನನಗ್ ನೀನೇ ಛತ್ರಿ, ಹೋಗು. ಬನ್ರೋ. ಯಾರದು? ಏನ್ ಮಾಡ್ತಿದ್ದೀರಾ ಇಲ್ಲಿ? ಯಾವ ಊರ್ಲಾ ನಿಂದು? ಪಕ್ಕದೂರು. ಹುಡುಗಿ? ಅದಕ್ ಪಕ್ಕದೂರು. ಮನೆ ಗೊತ್ತಿಲ್ದಂಗ್ ಬಂದಿದ್ದೀರೇನು? ಬಾರ್ಲಾ ಇಲ್ಲಿ, ಬಾರ್ಲಾ. ಹಲ್ಕ ನನ್ನ ಮಗನೇ, ಹುಡುಗಿ ನೋಡಿದ್ರೆ ಏನು ತಿಳಿದಂಗ ಅವಳೆ? ಎಲ್ಲಿ ಕರ್ಕೊಂಡ್ ಬಂದ್ ಏನ್ಲಾ ಮಾಡ್ತಾ ಇದ್ದೀಯಾ? ತಾಳು, ನಿನ್ನ ಪೊಲೀಸಿಗೆ ಕೊಡ್ತೀನಿ. ಅಯ್ಯಯ್ಯೋ, ಹಾಗೆಲ್ಲ ಮಾಡ್ಬೇಡಿ. ನೀವು ನಮಗೆ ತಂದೆ ಇದ್ದಾಗೆ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ಓದಿರೋ ಹುಡುಗರು ಹಿಂಗೇನ ನಡ್ಕೊಳ್ಳೋದು? ಮನೆಯಲ್ಲಿ ದೊಡ್ಡವ್ರು ಗೊತ್ತಾದ್ರೆ ಎಷ್ಟು ನೊಂದ್ಕೋತಾರೆ. ಇದಕ್ಕೇನ ಸ್ಕೂಲ್ಗೆ ಹೋಗೋದು? ಇದೊಂದ್ ಸಾರಿ ಬಿಟ್ಟಿದ್ದೀನಿ, ಹೋಗ್. ನೀನ್ ಎಲ್ಗಮ್ಮ ಹೋಗ್ತೀಯ? ಈಗ ನೀವಿಬ್ರು ಹೋದ್ರೆ ಇನ್ನೊಂದ್ ಕಡೆ ಸೇರ್ಕೋತೀರಾ. ನೀನ್ ಮನೆಗೆ ಹೋಗು, ಈ ಮಗು ನಾನ್ ಕರ್ಕೊಂಡು ಹೋಗ್ತೀನಿ. ಏನ್ ಮುಖ ನೋಡ್ತೀಯ? ಹೋಗ್ತೀಯೋ ಇಲ್ಲ ಪೊಲೀಸ್ನ ಕರ್ಸ್ಲೋ? ನೋಡಮ್ಮ, ವಯಸ್ಸಿಗೆ ಬಂದು ಹುಡುಗಿ ನೀನು ಈ ರೀತಿ ಎಲ್ಲ ಮನೆ ಬಿಟ್ಟು ಬರಬಾರ್ದಮ್ಮ. ನಾನ್ ಹೀಗಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಈ ಪ್ರೀತಿ ಪ್ರೇಮ ಎಲ್ಲ ಶುದ್ಧ ಸುಳ್ಳು ಕಣಮ್ಮ, ಅಲ್ವಾ? ನೀನ್ ನಿಜವಾಗ್ಲೂ ಆ ಹುಡುಗನ್ನ ತುಂಬಾ ಪ್ರೀತಿಸ್ತಾ ಇದ್ದೀಯಾ? ಹಂಗಾರೆ ನನ್ನ ಮಾತು ಕೇಳು, ಎಲ್ಲ ಸರ್ ಹೋಗುತ್ತೆ. ನೋಡ್ದ ನನ್ನ ಮಾತು ಕೇಳು, ಎಲ್ಲ ಸರಿ ಮಾಡ್ತೀನಿ. ದೊಡ್ಡವ್ರು ಹೇಳೋ ಮಾತನ್ನ ಕೇಳ್ಬೇಕಮ್ಮ, ಆಗ್ಲೇ ನಿಮ್ಮಂತ ಅವರು ಮುಂದ್ ಬರೋದು.
ತಗೋಮ್ಮ, ಯಜಮಾನ್ರಿಗೆ ಬಿಸಿ ಬಿಸಿಯಾಗಿ ಕಾಫಿ ಕೊಡು. ರೀ, ಕಾಫಿ. ನಾನ್ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದ್ರೆ. ನೀನ್ ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು? ಮನೇಲೆ ಫೋಟೋ ಇಲ್ವಾ? ಇಲ್ಲಿ ಮುಗಿದ್ರು ಅದೇ ದೇವರು, ಅಲ್ಲಿ ಮುಗಿದ್ರು ಅದೇ ದೇವರು. ಹಂಗಲ್ಲ ರೀ. ಹಂಗೂ ಇಲ್ಲ ಹಿಂಗೂ ಇಲ್ಲ. ನೀನ್ ಹೊಸಲ್ ದಾಟಿ ಆಚೆ ಹೋಗ್ಬೇಡ. ನಿನ್ಗೇನ್ ಬೇಕೋ ಎಲ್ಲ ಇಲ್ಲೇ ಬರುತ್ತೆ. ಏನ್ಲಾ ಅದು? ಏನ್ಲಾ ಅದು? ಅದೇನ್ ಬೊಗಳೋ? ಅಯ್ಯೋ, ಮೂಗಿ ಹುಡುಗಿ ಲಚ್ಚಿ. ಅಯ್ಯೋ, ಹಾವು ಹಾವು. ಹಾವಲ್ಲ ಅಜ್ಜಿ. ಅಯ್ಯೋ, ಸುದ್ದಿ, ಯಾವಾಗ್ಲೂ ಹುಡುಗಾಟ. ಇದೇನಜ್ಜಿ, ಊಟದ ಮುಂದೆ ಕುತ್ಕೊಂಡು ಏನ್ ಯೋಚನೆ ಮಾಡ್ತಿದ್ಯಾ? ಇನ್ನೇನ್ ಯೋಚನೆ ಮಾಡ್ಲಿ, ಅವ್ನ್ ಬರ್ಲಿಲ್ವಲ್ಲ ಅಂತ ಕಾಯ್ತಾ ಇದ್ದೇನೆ. ಯಾರು? ಮಾವನ? ಅವ್ರು ಬಂದಂಗೆ ನೀನ್ ಊಟ ಮಾಡ್ದಂಗೆ. ಯಾಕೆ ಬರಲ್ವಾ? ಏ, ಅದ್ಯಾರ ಜೊತೆಲಿ ಸೇರ್ಕೊಂಡು ಎಲ್ಲಿ ಕುಣಿತಾ ಇದಾರೋ ಏನೋ. ಅಯ್ಯಯ್ಯೋ, ಅಪ್ಪ, ನಿಮ್ಮಪ್ಪ. ಅಯ್ಯೋ, ಎಲೆ, ಎಲೆ. ಅಯ್ಯಯ್ಯಪ್ಪ. ಸೈಕಲ್ ಅಂದು ಕಡಲೆ. ಹೊಡಿತೀನಿ, ಬೈತೀನಿ, ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಯಾವುದಕ್ಕೂ ಬೊಗ್ಗಲ್ಲ. ನಾಯಿ ಬಾಲ ಡೊಂಕೆ. ಇವತ್ತು ಹಾಸಿಗೆ ಬಿಡ್ತದಂಗೆ ಹೇಳಿದ್ದೀನಿ. ಲಾರಿ ಬರ್ತದೆ, ಇವತ್ತು ಕಾಯಿನೆಲ್ಲ ಲೋಡ್ ಮಾಡ್ತಾರೆ, ಎದುರುಗಡೆ ಇದ್ದು ಎಣಿಸ್ಕೋ ಅಂತ. ಅವನೇನ್ ಮಾಡ್ದ? ಊರ್ ಹುಡುಗರನ್ನೆಲ್ಲ ಕಟ್ಕೊಂಡು ಬೀದಿಲಿ ಕುಣಿತಿದ್ದ. ಹೋಗ್ಲಿ ಬಿಡ್ರಿ, ಆಡೋ ವಯಸ್ಸು, ಆಡ್ತಾನೆ. ಏನ್ ಆಡೋ ವಯಸ್ಸೆ? ಅವನಿಷ್ಟೆಲ್ಲ ಹಾಳಾಗೋದಕ್ಕೆ ನೀನೇ ಕಾರಣ. ಮೊದ್ಲು ನಿನ್ನ ಕತ್ತರಿಸಿ ಹಾಕ್ಬೇಕು. ಇನ್ನು ಎಷ್ಟು ದಿವಸ ಅಂತ ನಿಮ್ಮಮ್ಮನಿಗೆ ಶಿಕ್ಷೆ? ನೀನು ಮಾಡಿರೋ ತಪ್ಪನ್ನೆಲ್ಲ ಮುಚ್ಚಿಡೋಗೋಸ್ಕರ ಅವಳು ಜೀವನವೆಲ್ಲ ಒದೆ ತಿನ್ಕೊಂಡು ಸಾಯ್ತಾ ಇದ್ದಾಳೆ. ಆ ದೇವ್ರು ನಿನ್ಗೆ ಯಾವತ್ತು ಒಳ್ಳೆ ಬುದ್ಧಿ ಕೊಡ್ತಾನೋ ಅವನಿಗೆ ಗೊತ್ತು. ನುಂಗೋ. ಅಯ್ಯೋ, ಬೇಡಿ ಯಜಮಾನ್ರೆ, ಕುಡಿಬೇಡಿ. ಬೇಡಿ ಯಜಮಾನ್ರೆ, ಕುಡಿಬೇಡಿ. ಅಯ್ಯೋ, ಕುಡಿಬೇಡಿ. ಬೇಡಿ ಯಜಮಾನ್ರೆ, ಕುಡಿಬೇಡಿ. ಅಯ್ಯೋ ಅಯ್ಯೋ, ಯಜಮಾನ್ರೆ. ಏನೇ ಮುದುಕಿ, ನನ್ ಮನೆ ಅನ್ನ ನನ್ನೇ ಗದರ್ಸೋಗ್ ಮಾಡ್ಬಿಡ್ತಾ? ಮನೆ ಕೆಲಸದವ್ರಿಗೆಲ್ಲ ಸಲಿಗೆ ಕೊಟ್ರೆ ಹೀಗೆ ಆಗೋದು. ಅವನು ನನ್ ಮಗ, ನಾನೇನ್ ಬೇಕಾದ್ರೂ ಮಾಡ್ಕೋತೀನಿ. ಅದನ್ ಕೇಳೋಕ್ ನೀನ್ ಯಾವಳೆ? ನಿನ್ ಕೆಲಸ ಎಷ್ಟಿದ್ಯೋ ಅಷ್ಟ್ ಮಾಡ್ಕೊಂಡ್ ಬಿದ್ದಿರು. ಅಪ್ಪಯ್ಯ ಅಂದಿದ್ದು ತಪ್ಪು. ನೀನು ನನ್ನಜ್ಜಿ, ನನ್ನಜ್ಜಿ ಗೊತ್ತು. ದಿನ ಬೆಳಗಾದ್ರೆ ಅಮ್ಮ ಓಡಿಸ್ಕೋತಾಳೆ, ನೀನ್ ಬಯಸ್ಕೋತೀಯ. ಇದಕ್ಕೆಲ್ಲ ನಾನ್ ತಾನೇ ಕಾರಣ. ನಾನೇ ಎಲ್ಲಾನ ದೂರ ಹೊಂಟೋಗ್ಬಿಟ್ರೆ? ನಂಜುಂಡ, ಎಲ್ಲ ಹೋಗ್ತೀಯಪ್ಪ? ಎಲ್ಲಾನ ದೂರ. ಯಾರು ಕಣ್ಕೊ? ಅಯ್ಯೋ, ಬಿಡ್ತು ಅನ್ನೋ. ನಿನಗಿದೆಲ್ಲ ಯಾರು ಹೇಳ್ಕೊಟ್ರು? ನೋಡು, ನೀನು ಹುಟ್ಟಿದ ಈ ಮಣ್ಣಿಗೆ ನೀನ್ ಮಾಡ್ಬೇಕಾದ ಸೇವೆ ಬೇಕಾದಷ್ಟಿದ್ಯಪ್ಪ.
ಆ ಕೆಟ್ಟ ಯೋಚನೆ ಎಲ್ಲ ಮರ್ತು ಬಿಟ್ಟು ನೀನು ಮಲ್ಕೋ ಹೋಗು. ಮಲ್ಕೋಪ್ಪ, ಮಲ್ಕೋ ಹೋಗು, ಮಲ್ಕೋ ಮಲ್ಕೋ. ಅಯ್ಯೋ ಚೆಲುವೆ! ಅಯ್ಯ, ಅಯ್ಯೋ ಚೆಲುವೆ! ಅಜ್ಜಿ ಆ ಆ, ಅಯ್ಯೋ ಅಯ್ಯೋ ಎದ್ದೇಳು ಎದ್ದೇಳಜ್ಜಿ. ಛೇ, ಏನಜ್ಜಿ ಇದು? ಈ ವಯಸ್ಸಿನಲ್ಲಿ ನಿನ್ಗೆ ಯಾಕಿಂತ ಕೆಲಸ ಇಲ್ಲ? ಏನ್ ಮಾಡ್ಲಿ ಮಗ, ಹೊಟ್ಟೆ ಪಾಡು ಏನಾದ್ರೂ ಒಂದ್ ಮಾಡ್ಲೇಬೇಕಲ್ಲ. ನೋಡು, ಇನ್ಮೇಲೆ ನಿನ್ ಸೌದೆ ಗಿವ್ದೆ ಹೊರಕ್ ಹೋಗ್ಬಾರ್ದು. ನಿನ್ ಒಬ್ಬಳು ಊಟಕ್ಕೆ ಏನ್ ಬೇಕೋ ಅದನ್ನ ನಾನು ವ್ಯವಸ್ಥೆ ಮಾಡ್ತೀನಿ, ಆಯ್ತಾ? ನಿನಗೆ ಯಾಕಪ್ಪ ಈ ತೊಂದ್ರೆ ಎಲ್ಲ? ಅಯ್ಯೋ, ಇದ್ರಲ್ಲಿ ತೊಂದ್ರೆ ಏನಿದೆ ಅಜ್ಜಿ? ನಿಮ್ಮಂತ ಹಿರಿಯವ್ರ ಸೇವೆ ಮಾಡೋದ್ಕಿಂತ ಪುಣ್ಯದ ಕೆಲಸ ಬೇರೆ ಏನೈತೆ? ಆ 3 ಹೊತ್ತು ಇದಕ್ಕೆ ಹಾಕೋ ಹಿಂಡಿ ಬೂಸ ಎಲ್ಲ ದಂಡ ಸಾಲದಕ್ಕೆ ಬೆಳಗಿಂದ ಸಂಜೆವರೆಗೂ ಬಿಟ್ಟಿ ಸೇವೆ ಬೇರೆ ಮಾಡ್ಬೇಕು. ನಾನು ಕರ್ಮ. ಲೋ ಸೀತಾಪತಿ, ಆ ಮೂಗ್ ಪ್ರಾಣಿನ ಯಾಕೋ ಹಂಗಲ್ಲ ಬೈತಾ ಇದ್ಯಾ? ಮತ್ತಿನೇನಜ್ಜಿ, ಒಂದ್ ಕರುಗಿರು ಹಾಕುತ್ತೆ ಹಾಲ್ ಕರೆಣ ಅಂತಿದ್ರೆ ಏನು ಕಾಣೆ. ಇದಕ್ ಮೇವ್ ಹಾಕಿ ಹಾಕಿ ನಾರ್ ಬೋಳ್ಸ್ಕೊತಾ ಇದ್ದೀನಿ. ಮಂದೇಲಿ ಬಿಡೋ ತಾನೆ, ಸಂತೆಲ್ ಬಿಡೋದೊಂದು ಬಾಕಿ, ಇನ್ನೆಲ್ಲಾ ಕಡೆ ಬುಟ್ಟಾಯ್ತು. ಒಂದ್ ಕೆಲ್ಸ ಮಾಡು, ನಮ್ ರಂಗಪ್ಪನ್ ಓರಿ ತಗ್ಬಿಡು. ಅಲ್ಲ ಅಜ್ಜಿ, ಆ ರಂಗಪ್ಪನ್ ಓರಿತ್ತವಂತ ವಿಶೇಷ ಏನೈತೆ? ನಿಂಗ್ ಗೊತ್ತಿಲ್ಲ ಮಗ, ಆ ಓರಿತವ ಒಂದ್ಸಲ ಬಿಟ್ರೆ ಎಂತ ಹಸುಗೂ ಗರ್ಭ ಉಂಟಾಯ್ತದೆ. ಆ ಹ? ಮೋ 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 ಏನಾಯ್ತಮ್ಮ? ಯಾಕಮ್ಮ ಹೀಗ್ ಮೈಕೈ ಎಲ್ಲ ಮಣ್ ಮಾಡ್ಕೋತಾ ಇದೀಯಾ? ಎದ್ದೇಳಮ್ಮ, ಎದ್ದೇಳಮ್ಮ. ಯಾಕೆ? ಏನಮ್ಮ ಇದೆಲ್ಲ? ಹರಕೆ ಹೊತ್ಕೊಂಡಿದ್ದೀನಿ. ಆ ಈ ಅವತಾರದಲ್ಲಿ ಉಳ್ಳಾಡೋದು ಯಾವ ಸೀಮೆ ಹರಕೆನವ? ಮದುವೆ ಆಗಿ 8 ವರ್ಷ ಆಯ್ತು, ಮಕ್ಳಾಗ್ಲಿಲ್ಲ, ಅದಕ್ಕೆ ಉರುಳ್ ಸೇವೆ ಮಾಡ್ತಾ ಇದ್ದೀನಿ. ಏ ನಾನಿಲ್ವಾ? ನಂತವ್ ಮಕ್ಳು ಬೇಕು ಅಂತ ಒಂದ್ ಮಾತು ಕೇಳಬಾರ್ದಾಗಿತ್ತ? ಅಲ್ಲ, ಸುಲಭವಾದ ದಾರಿ ಹೇಳ್ಕೊಡ್ತಿದ್ನ. ಹೇಳಪ್ಪ, ನಿನ್ ಬಾಯಿ ಸಿಹಿ ಹಾಕ್ತೀನಿ. ಏನು ಇಲ್ಲ ಕಣವ, ನಮ್ ರಂಗಪ್ಪನ್ ಓರಿ ಇದೆಯಲ್ಲ, ಅದ್ರ ತವ ಒಂದ್ಸಲ ಹೋಗ್ ಬಂದ್ರೆ ನಿನ್ನ ಆಸೆ ಎಲ್ಲ ಪೂರೈಸ್ಬಿಡ್ತೀನಿ. ಅಜ್ಜಿ ಅಜ್ಜಿ ಅಜ್ಜಿ, ಸರ್ಕೋ ಸರ್ಕೋ ಆ ಕಡೆ. ಏನಜ್ಜಿ ಇದು? ಮನೆನ ಮದುವೆ ಛತ್ರನ ಇಷ್ಟೊಂದು ಪಾತ್ರೆಗಳು ಹಾಕೊಂಡು ಬೆಳಗ್ತಾ ಇದೆಯಲ್ಲ, ಏನಾಗ್ಬೇಕು ನಿನ್ ಕೈ? ನೋಡು, ನೀನ್ ಸುಮ್ಕೆ ಕೂತ್ಕೋ, ನಾನ್ ಬೆಳಗ್ತೀನಿ. ಅಯ್ಯೋ ನೋಡಪ್ಪ, ನಾನು ಈ ಮನೆ ಕೆಲ್ಸದವಳು. ಈ ಕೆಲಸ ನಾನ್ ಮಾಡ್ದೆ ಯಜಮಾನ್ರ ಕೈಲಿ ಮಾಡ್ಸೋಕಾಗುತ್ತಾ? ಏನಂದೆ ಅಜ್ಜಿ? ನೀನು ಮನೆ ಕೆಲ್ಸದೋಳ? ಯಾರಂದಿದ್ದಜ್ಜಮ್ಮ? ನಾನ್ ಯಾವತ್ತಾದ್ರೂ ನಿನ್ ಹಾಗೆ ನೋಡ್ಕೊಂಡಿದ್ದೀನ? ನನ್ ಸ್ವಂತ ಅಜ್ಜಿ ಅನ್ಕೊಂಡಿದ್ದೀನಿ. ಅಯ್ಯಯ್ಯೋ, ನಾನು ಹಾಗಂದಿಲ್ಲಪ್ಪ. ನನ್ಗ್ ಗೊತ್ತು ನೀನ್ ಹೇಗಂದಿದ್ದು ಅಂತ. ನಾನ್ ನಿನ್ ತುಂಬಾ ಹಚ್ಕೊಂಡ್ ನಿನ್ ಬೆನ್ ಹಿಂದೆ ಬಿದ್ದಿದ್ದೀನಿ. ಅಪ್ಪಾಜಿ ನನ್ನಿಂದ ದಿನ ನಿನ್ ಬೈತಿರ್ತಾರೆ. ಹೀಗೆಲ್ಲ ಹೇಳಿ ನನ್ ದೂರ ಮಾಡ್ಬೋದು ಅಂತಾನೆ. ಅಯ್ಯೋ ನನ್ ಕಂದ. ನಂಜುಂಡ, ಏನೋ ಅದು? ಏನ್ ಮಾಡ್ತಿದ್ಯಾ? ಪಾತ್ರೆ ತಿಕ್ತಿದ್ಯಾ? ಲಾಯಕ್ಕಾದ ಕೆಲಸ ನನ್ನ ಮಗನೇ. ಹೇಳೋ ಮೇಲೆ. ಸಿಟಿಗೆ ಹೋಗಿ ಬೂಸಾ ತರಬೇಕು, ಕಬ್ಬನ್ ಗದ್ದೆಗೆ ನೀರ್ ಹಾಯಿಸ್ಬೇಕು, ಇಷ್ಟೆಲ್ಲ ಕೆಲಸ ಇಟ್ಕೊಂಡು ಮುಸ್ರೆ ತಿಕ್ತಾ ಕೂತಿದ್ದೀಯಾ ಮೂದೇವಿ ನನ್ನ ಮಗನೇ. ನಡೆಯೋ. ಹೈ ಮಾವಾ, ಆ ಬುತ್ತಿ ತಂದಿದ್ದೀನಿ. ಬಂದೆ.
ಏನೇ ಇದು? ಊಟ ಬಡಿಸ್ತಿದ್ದೀನಿ. ಆ ಬಡಿಸ್ತಾ ಇದ್ಯಾ? ಊಟ ಬಡಿಸೋ ಲಕ್ಷಣನ ಇದು? ಹೋಗಿ ನಮ್ಮ ಅಮ್ಮನ ಹತ್ರ ಕಲ್ತ್ಕೋ. ಆ ಏನೇ ಮಾಡ್ತಾ ಇದ್ಯಾ? ತಿನ್ನಿಸ್ತೀನಿ ಮಾವ. ನಾನೇನ್ ಚಿಕ್ಕ ಮಗುನಾ? ಬಡಿಸಿ ಆಯ್ತಲ್ಲ, ಸರ್ಕೊಳೆ. ನುಂಗೋದ್ ನೋಡು, ನಾನೊಬ್ಳ ಎದುರಿಗೆ ಇದ್ದೀನಿ. ಸ್ವಲ್ಪ ತಿನ್ಸೋಣ ಅನ್ನೋದೇನಾದ್ರೂ ಇದೆಯಾ? ತೆಗಿಯ ಕೈನಾ? ತಿನ್ನು ಮಾವ. ತೆಗಿಯ ಕೈನಾ? ತಿನ್ನು ಮಾವ. ಕೈ ತೆಗಿಯ. ತಿನ್ನು ಮಾವ. ಸರಿ, ನೀನ್ ಅದೇನ್ ಮಾಡ್ಕೋಬೇಕು ಅಂತಿದ್ಯೋ ಎಲ್ಲ ಮಾಡ್ಕೋ, ನಾನು ಆಮೇಲೆ ತಿಂತೀನಿ. ತಿನ್ನು. ನಿಮ್ಗೆಲ್ಲ ಯಾಕ್ರಿ ಬೇಕು ಹೆಂಡತಿ ಮನೆ ಮಕ್ಕಳು? ಜೀವನ ಪೂರ್ತಿ ದುಡಿಯೋದಿದ್ದೇ ಇದೆ. ಹಗಲು ರಾತ್ರಿ ನಿಮ್ಮನ್ ದುಡಿ ಅಂತ ಹೇಳಿದ್ರ? ಅಂತ ದುಡಿಮೆ ಯಾರಿಗ್ ಬೇಕಾಗಿದೆ? ಏನ್ ತಾಯಕಾದ ಗಲಾಟೆ? ನೀನೇ ಹೇಳು ನಂಜುಂಡಣ್ಣ. ಹಗಲೆಲ್ಲ ದುಡಿತಾರೆ, ರಾತ್ರಿ ಆದ್ರೂ ಬಂದ್ ಮನೆ ಸೇರ್ಬಾರ್ದಾ? ನಂಗೊಬ್ಳ ಮಲ್ಕೊಳಕ್ಕೆ ಹೆದರಿಕೆ ಆಗುತ್ತೆ. ಇವ್ರು ಹೇಳಿದ್ರೆ ನನ್ ಕಷ್ಟನೇ ಅರ್ಥ ಆಗಲ್ವಲ್ಲ. ಅದು ಸರಿ ಬೋರಣ್ಣ, ರಾತ್ರಿ ಆದ್ರೆ ಮನೆಗ್ ಹೋಗಿ ಮಲ್ಕೋಬಾರ್ದಾ? ಅವಳು ಹೇಳ್ತಾಳಂತ ನೀನು ಮಾತಾಡ್ತೀಯಲ್ಲೋ. ಹಗಲೆಲ್ಲ ದುಡ್ದಿದ್ದು ರಾತ್ರಿ ಹೊತ್ತು ಕಾದ್ರೇನೆ ಫಸಲು ನಮ್ದಾಗೋದು. ಇಲ್ದಿದ್ರೆ ಯಾವ್ದಾದ್ರು ತಿಮಿಂಗ್ಲ ನುಂಗ್ಕೊಂಡೋಯ್ತದೆ. ತಾಯಕ್ಕ, ನಿನ್ ಕಷ್ಟ ಏನು ಅಂತ ನನಗೆ ಅರ್ಥ ಆಯ್ತು, ನಿನ್ ಗಂಡಗ್ ಅರ್ಥ ಆಗ್ಲಿಲ್ವೇ? ಒಂದ್ ಕೆಲ್ಸ ಮಾಡು, ಇವತ್ತಿಂದ ನಾನು ಬಂದು ಮಲ್ಕೋತೀನಿ, ನೀನ್ ಧೈರ್ಯವಾಗಿ ಮನೆಗೆ ಹೋಗು. ನಡಿಯ ಮನೆಗೆ, ರಾತ್ರಿ ಹೊತ್ತಲ್ಲ ಆಗಲೊತ್ತು ಆಚೆ ಬರಲ್ಲ. ನಡಿ. ಮಾವ, ಅವಳ ಜೊತೆ ರಾತ್ರಿ ಹೋಗಿ ಮಲ್ಕೋತೀನಿ ಇಂದ್ಯಲ್ಲ, ಅವಳು ಬಾಂದ್ ಕರೆದ್ರೆ ಹೋಗ್ತಿದ್ಯಾ? ಹೋಗ್ತಿದ್ದೆ. ನಾನ್ ಕರ್ದಿದ್ರೆ? ಏನ್ ಕರೆದ್ರು ಬರ್ತಿದ್ದೆ. ಏನೇ ಪಾರು, ಬರಕ್ ಹೇಳಿದ್ದಂತೆ? ಹೌದು ಮಾವ, ಊರೆಲ್ಲ ಮಲಗಿದೆ, ಮಾಗಿ ಚಳಿ ಬೇರೆ, ಒಬ್ಳೇ ಮಲ್ಕೊಳಕ್ಕೆ ಒಂಥರ ಆಗ್ತಿತ್ತು. ಅದಕ್ಕೆ ಬರೋಕ್ ಹೇಳ್ದೆ ಮಾವ. ಸರಿ, ಈಗ ನಾನೇನ್ ಮಾಡ್ಬೇಕು? ನೀನ್ ಮಾಡ್ಬೇಕಾಗಿರೋದು ಬೇಕಾದಷ್ಟಿದೆ ಮಾವ. ನೋಡು, ಇವೆಲ್ಲ ನಮ್ಗೆ ಸರಿ ಹೋಗಲ್ಲ, ಸರ್ಕೋ ಆ ಕಡೆ. ಏನಿದು ಸೀದ್ ವಾಸನೆ ಬರ್ತಾ ಇದೆಯಲ್ಲ, ಗಬ್ಬು ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಲೇ ಪಾರ್ವತಿ, ಏನೇ ಅದು? ಸರೋಯ್ತ್ ಬಿಡು, ಹಾಳಾದ್ದಿ ಹೆಣ್ಮಕ್ಳಿಗೆ 16 ವರ್ಷ ಬರ್ಲೇಬಾರದು. ಲೇ, ಮೊದ್ಲು ಇವಳಿಗೆ ಮದ್ವೆ ಮಾಡ್ಬೇಕು ಕಣೆ, ಸೀಸೋಕ್ ಶುರು ಮಾಡವಳು ನೋಡು. ಹಳ್ಳಿಯಾದರೇನು ಶಿವ, ಇಲ್ಲಿಯಾದರೇನು ಶಿವ, ಜಗವೆಲ್ಲ ಒಂದೇ ಶಿವ, ನಾವೆಲ್ಲ ಒಂದೇ ಶಿವ. ಅಯ್ಯೋ ಅಮ್ಮ, ವಾ ಏನವ್ವ, ಯಾಕವ್ವ ಕೂಕೋತಾ ಇದ್ಯಾ? ಏನಾಯ್ತು? ಅಮ್ಮ, ಸೊಂಟ ನೋವು ನಂಜುಂಡಣ್ಣ. ಸೊಂಟ ನೋವ? ಮತ್ ಹೊಟ್ಟೆ ಊದ್ಕೊಂಡಿದೆ? ಮಕ್ಕಳ ಮಲ್ಕೋ. ಯಾರಾದ್ರೂ ಹೆಂಗ್ಸ ಕರ್ಕೊಂಡ್ ಬಾ ಹೋಗು. ಹೆಂಗ್ಸ್ರಿ ಯಾಕೆ? ನಾನಿಲ್ವಾ? ಮಕ್ಕಳ ಮಲ್ಕೋ, ಹೇಳ್ತೀನಿ. ಅಯ್ಯೋ, ಅದೆಲ್ಲ ನಿಂಗ್ ಗೊತ್ತಾಗಲ್ಲ. ಬೇಗ ಹೋಗಿ ಯಾರಾದ್ರೂ ಕರ್ಕೊಂಡ್ ಬಾ ಹೋಗು. ಹೆಂಗ್ಸ್ರೇ ಬೇಕಾ? ಎಲ್ಲಪ್ಪ ಹುಡ್ಕೋದು ಹೆಂಗ್ಸ್ರನ್ನ? ಅಲ್ಲಿ ಯಾವನೋ ಕುಂತವನೆ, ಅವನ್ಗೆ ಹೇಳಿದ್ರೆ ಅವನ್ ಎಂಟ್ರನ್ನ ಕರ್ಕೊಂಡ್ ಬರ್ತಾನೆ. ಅಡೋ, ನಾನ್ ನೋಡ್ಲಿಲ್ಲ. ಅಯ್ಯೋ, ನೀನೇ ಹಿಡ್ಕೋ. ಯಪ್ಪ, ನಾನ್ ನೋಡ್ಲಿಲ್ಲ, ಖಂಡಿತ ನೋಡ್ಲಿಲ್ಲ. ನಮ್ಮ ಅಪ್ಪನೇ ನೋಡ್ಲಿಲ್ಲ. ಅಯ್ಯೋ, ಯಪ್ಪ ಯಪ್ಪ, ನಾನ್ ನೋಡ್ಲಿಲ್ಲ, ನಾನ್ ನೋಡ್ಲೇ ಇಲ್ಲ. ನೋಡ್ಲಿಲ್ಲ. ಆ ಯಮ್ಮ ಸೊಂಟ ಎಲ್ಲಿಗೋಗ್ಯಪ್ಪ ನಂಜುಂಡ? ಅವಳಿಗೆ ಹೆರಿಗೆ ಆಗೈತೆ. ಹೆರಿಗೆನಾ? ಅದೆಂಗಾಯ್ತು? ನಾನು ಒಂದ್ಸಲ ನೋಡ್ಬಿಡ್ತೀನಿ. ಅದೇನ್ ಲೆಕ್ಕ ಬರೀತಾನೋ ಏನೋ, ರಾಗಿ ಲೆಕ್ಕ ಭತ್ತಕ್ ಬರೀತಾನೆ, ಭತ್ತದ ಲೆಕ್ಕ ರಾಗಿಗೆ ಬರೀತಾನೆ. ಲೋ ಸಿದ್ರಾಮ, ಯಜಮಾನ್ರೆ,
ನೆನ್ನೆ ನಮ್ಮೂರಿಗೂ ಒಬ್ಬ ಹೊಸದಾಗಿ ಟೀಚರ್ ಅಮ್ಮ ಬಂದ್ರಲ್ಲ, ತುಂಬಾ ಚೆನ್ನಾಗಿದ್ದಾರೆ. ಥೂ ಅಲ್ಕಾ ನನ್ ಮಗನೇ, ಅವ್ರಿಗೆ ಈ ಊರಲ್ಲಿ ಇರೋಕೆ ಏನಾದ್ರೂ ಮನೆಗೆ ವ್ಯವಸ್ಥೆ ಮಾಡ್ಕೊಟ್ಟಿದ್ಯೇನೋ? ಓ, ಯಂಕಪ್ಪನ ಮನೊಂದು ಖಾಲಿ ಇತ್ತು, ಅದ್ರಾಗಿರಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಮನೆ ಇಡಿಸ್ತಂತ ಅವ್ರಿಗೆ? ಮನೆ ಹಿಡಿಸ್ತು, ಜನ ಹಿಡಿಸ್ಲಿಲ್ಲ. ಯಾಕಮ್ಮ ಅಂತದೇನಾಯ್ತು ನಮ್ಮೂರ್ ಜನರಿಂದ ನಿಮ್ಗೆ? ನಾನು ಹೊಳೆ ಹತ್ರ ಸ್ನಾನ ಮಾಡ್ತಿದ್ರೆ ನನ್ನ ಮೈ ಮುಟ್ಟ ನಿಮ್ಮೂರಿ ವ್ಯಕ್ತಿ ಒಬ್ಬ. ಒಂದು ಹೆಣ್ಣು ಒಂಟಿಯಾಗಿದ್ದಾಳೆ ಅಂದ್ರೆ ಅವಳ ಹತ್ರ ಹೀಗ ಅಸಭ್ಯತೆಯಿಂದ ನಡ್ಕೊಳ್ಳೋದು. ಛೀಛಿ, ಇಂಥ ನೀಚ ಜನ ಊರಲ್ಲಿ ಇದಾರೆ ಅಂತ ನನಗ್ ಮೊದ್ಲೇ ಗೊತ್ತಾಗಿದ್ದಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ. ವ್ಯಕ್ತಿ ಯಾರು ತೋರಿಸ್ತೀರಾ? ಆಗೋ ಅಲ್ಲಿ ಬರ್ತಾ ಇದ್ದಾನಲ್ಲ ಅವನೇ. ಅಯ್ಯೋ, ನಾನ್ ನೋಡ್ಲಿಲ್ಲ. ನಿಂತ್ಕೊಳ್ಳೋ. ಬಾ ಇಲ್ಲಿ. ಅವ್ರು ಹೇಳಿದ್ ನಿಜ ಏನೋ? ಅವ್ರೇನು ಹೇಳಲೇ ಇಲ್ಲ. ನೀನ್ ಅವ್ರ ಮೈ ಮುಟ್ಟಿದ್ ಸತ್ಯನಾ? ತಗೊಳ್ಳೋ. ತಪ್ಪು ಯಾರೇ ಮಾಡಿರ್ಲಿ ಅದು ತಪ್ಪೆ. ನಮ್ ಪಂಚಾಯತಿ ಕಾನೂನು ಪ್ರಕಾರ 15 ಚಡಿಯೇಟು. ನಿಲ್ಸು. ಇವನ್ನ ಕರ್ಕೊಂಡು ಹೋಗಿ ಊರಾಚೆ ಇರೋ ಮರದಲ್ಲಿ ಕಟ್ಟಾಕಿ ಒತ್ ಮುಳುಗೋವರೆಗೂ ಯಾರು ಇವನಿಗೆ ಅನ್ನ ನೀರು ಏನೂ ಕೊಡ್ಕೂಡ್ದು. ನೀನ್ ಯಾಕೆ ಬಂದೆ ಇಲ್ಲಿಗೆ? ಅಪ್ಪ ಏನ್ ಗೊತ್ತಾದ್ರೆ ಏನ್ ಮಾಡೋದು? ಮನಸ್ ಕೇಳ್ಬೇಕಲ್ಲ. ಯಾರಿಗೂ ತಿಳಿದೇ ಇದ್ದಂಗೆ ತಿನ್ನಿಸ್ಬಿಡ್ಬಾ ಅಂತ ಅಜ್ಜಿ ಕೊಟ್ ಕಳ್ಸಿದ್ಲು. ಏನೇ ಮಾಡ್ತಾ ಇದ್ಯಾ? ಕಟ್ಬಿಚ್ಚು, ನಾನೇ ತಿಂತೀನಿ. ತಿಂತೀಯಾ? ಪಂಚಾಯತ್ ಕಟ್ಟೆಲ್ ತಿಂದಿದ್ ಸಾಲ್ದಾ? ಅಲ್ಲ, ನಾನು ತಿಳಿದೆ ಕೇಳ್ತೀನಿ. ಕದ್ದು ಕಂಡೋರ್ ಮೈ ನೋಡುವಂಥದ್ದು ಏನಾಗಿತ್ತು? ಮನೇಲಿ ನಾನಿರ್ಲಿಲ್ವಾ? ಅಯ್ಯೋ, ನೀನು ಹಂಗೆ ಮಾತಾಡ್ತೀಯಲ್ಲ. ನಾನು ಅವ್ಳ ಮೈ ನೋಡಕ್ ಅಲ್ಗ್ ಹೋಗಿಲ್ವೇ? ಮತ್ತೆ ಪುಟ್ರಾಜನ್ ಹೆಂಡತಿ ತೆಂಗಿನ ತೋಪ್ನಲ್ಲಿ ಸೊಂಟ ನೋವು ಅಂತ ಒದ್ದಾಡ್ತಾ ಇದ್ಲು. ಯಾರಾನ ಹೆಂಗಸರ್ನ ಕರ್ಕೊಂಬಾ ಅಂತ ಹೇಳಿದ್ಲು. ಅದಕ್ಕೆ ಯಾರಾದ್ರೂ ಸಿಗ್ತಾರೆ ಅಂತ ಹುಡ್ಕೊಂಡ್ ಹೋದೆ. ತಿಳಿದೆ ಒಳೆ ಕಡೆ ಹೋದಾಗ ಅಲ್ಲಿ ಇವಮ್ಮ ಸ್ನಾನ ಮಾಡ್ತಾ ಇದ್ರು. ಇವಮ್ಮ ಅಲ್ಲಿ ಸ್ನಾನ ಮಾಡ್ತಾರೆ ಅಂತ ಗೊತ್ತಿದ್ರೆ ನಾನು ಹೋಗ್ತಾನೆ ಇರ್ಲಿಲ್ಲ ಪಾರು. ಮತ್ತೆ ಮಾವಯ್ಯನ ಹತ್ರ ಹೇಳುತ್ತಾನೆ. ಆ ಅಮ್ಮಣ್ಣಿ, ನೀನು ಹೇಳಿದ್ರೆ ಬಿಟ್ಬಿಡ್ತಾ ಇದ್ರಾ? ಹೆಂಗಿದ್ರು ಹೊಡಿತಾ ಇದ್ದ ನಮ್ಮಪ್ಪಯ್ಯ. ಸುಮ್ನೆ ಹೇಳಿ ಬಾಯಾಕ್ ನೋವು ಮಾಡ್ಕೋಬೇಕು. ಅಷ್ಟಕ್ಕೆ ಆ ನನ್ ಸೌತಿ ಮಗಳು ಪಂಚಾಯತ್ ಕಟ್ಟೆಗಳಿದ್ಲಾ? ಏನ್ ಬಂಗಾರದ ಇವಳು ಮೈಯಿ ಯಾರು ಕಾಣ್ದೇ ಇರೋದು? ಹಂಗೆಲ್ಲ ಅವ್ರನ್ನ ಬೈಬೇಡ ಪಾರು. ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಹಂಗಾರ ಹೋಗು, ನನಗೇನಂತೆ. ಸಂಜೆ ಕಟ್ಪಿಚ್ಚಿದ ಮೇಲೆ ನೆಟ್ಟಿಗೆ ಮನೆಗ್ ಬಂದ್ ಸೇರು. ನನ್ನ ಹಣೆ ಬರ, ಇವಳು ನನ್ ಮೇಲೆ ಅನುಮಾನ ಪಡಂಗ ಆಯ್ತಲ್ಲಪ್ಪ. ಅಜ್ಜಯ್, ಯಾಕೆ ಹಂಗ್ ಬಡ್ಕೋತೀಯಾ? ಎಷ್ಟ್ ದಿವ್ಸ ಅಂತ ನೀನ್ ಒದೆ ತಿನ್ಕೊಂಡ್ ಬರ್ತೀಯಾ? ಎಷ್ಟ್ ದಿವ್ಸ ಅಂತ ನಾನು ಶಾಪ ಕೊಡ್ತಾ ಇರ್ಲಿ? ಪಾಪಿ ಮುಂಡೆ ಮಗ, ಅವನ್ ನಾಲಿಗೆ ಸೇದೋಗ, ಅವನಿಗೆ ಬರ್ಬಾರ್ದು ಬರ, ಅವನ್ ನೆಗೆದು ಬೀಳ. ಏನಜ್ಜಿ ನೀನು? ಅಯ್ಯೋ, ನೋಯ್ತಾ ಇದೆಯಕಂದ. ನಿನ್ನ ಹೊಡೆದ್ನಲ್ಲ, ಅವ್ನ್ ನಾಗರ ಹಾವು ಕಚ್ಚಿ ಸಾಯ್ಬೇಕು. ನೋಯ್ತಾ ಇದೀಯ ಮಾವ? ಎಮ್ಮೆ ಹೊಡ್ದಂಗ್ ಹೊಡ್ದವನೆ ನೋಯ್ತಾ ಇದೆಯಾ ಅಂತ ಕೇಳ್ತಿಯಲ್ಲ. ದೇವ್ರು ನೀನ್ ಯಾವತ್ ಒಳ್ಳೆ ಬುದ್ಧಿ ಕೊಡ್ತೇನೋ ಏನೋ. ಅವನ್ ಬುದ್ಧಿ ಚೆನ್ನಾಗೇ ಇದೆಮ್ಮ. ನಿನ್ ಗಂಡನಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಆ ದೇವ್ರನ್ನ ಬೇಡ್ಕೊ. ಚಿಕ್ಕ ಪುಟ್ಟ ಕಾರಣಕ್ಕೆಲ್ಲ ಮಕ್ಕಳನ್ನ ದಂಡಿಸಬಾರ್ದು. ಹೆತ್ತವರೇ ಮಕ್ಕಳನ್ನ ನಂಬದೆ ಹೋದ್ರೆ ಊರ್ನವ್ರು ನಂಬ್ತಾರ? ನಿನ್ ಗಂಡ ಆಡೋ ಆಟಕ್ಕೆಲ್ಲ ಬೇರೆ ಮಕ್ಕಳಾಗಿದ್ದಿದ್ರೆ ಮುಖಕ್ ಮಂಗಳಾರತಿ ಮಾಡ್ತಾ ಇದ್ರು. ಪಾಪ ಅವನಾಗಿದ್ದಕ್ಕೆ ಬಾಯಿ ಮುಚ್ಕೊಂಡು ಸುಮ್ನೆ ಇದ್ದಾನೆ. ಅಲ್ಲೋ, ನೆನ್ನೆ ಅಂತ ಒದೆ ತಿಂದು ಇವತ್ತು ಇಷ್ಟೊಂದು ಜಾಲಿ ಆಗಿದ್ಯಲ್ಲ. ನನ್ನಂತವನಾಗಿದ್ದು 4 ದಿವಸ ಮ್ಯಾಕ್ ಹೇಳ್ತಿರ್ಲಿಲ್ಲಪ್ಪ. ನೀವೆಲ್ಲ ಒದೆ ತಿನ್ನೋದು ಅಪರೂಪಕ್ಕೆ, ನನಗದು ಮಾಮೂಲಿ.
ದಿನ ಒದೆ ತಿಂದು ತಿಂದು ಮೈಯೆಲ್ಲ ಮರಗಟ್ಟೋಗಿದೆ. ನೆನ್ನೆಗೆ ಇವತ್ತಿಗೆ ನಾನು ರೆಡಿ ಆಗಿರ್ಬೇಕಲ್ಲ. ಈ ತಂತಿ ಸ್ವಲ್ಪ ಓದೇಳ. ಏನಾಯ್ತು ನಂಜುಂಡ? ಏನಾಯ್ತು? ಕೆಂಚಣ್ಣ, ರಂಗವ್ವ, ನಿಂಗಣ್ಣ. ಏನಾಯ್ತು? ಯಾಕೆ ಅಳ್ತಾ ಇದ್ದೀರಿ? ನನ್ನ ಹೆಂಡ್ರಿಗೆ ಏರಿಕೆ ಅಂತ ಊರಿಗೆ ಕಳಿಸಿದ್ದೆ. ಚೊಚ್ಚಿನರಿಗೆ ಕಷ್ಟ ಅಂತ ಡಾಕ್ಟರ್ ಹೇಳಿದ್ರು. ಹಂಗೆ ಆಗೋಯ್ತು ಟೀಚರ್ ಅಮ್ಮ. ಅವಳು ನನ್ ಬಿಟ್ಟು ಹೊಂಟು ಹೋದ್ದು. ಯಾರು ಓದಿದ್ದು ಸತ್ತೋಗಿದ್ದಾರೆ ಅಂತ? ನಿಮ್ ಹೆಂಡತಿಗೆ ಗಂಡು ಮಗು ಆಗಿದೆ. ನಂಜುಂಡ, ನಾನೇನ್ ಹೇಳಿದ್ನ ನಿನ್ ಹೆಂಡತಿ ಸತ್ತೋಗಿದ್ದಾಳೆ ಅಂತ? ಮತ್ತೆ ಯಾಕೆ ಹತ್ತಿದ್ದು? ನನಗ್ ಓದಕ್ ಬರ್ಲಿಲ್ಲ ಅದಕ್ಕೆ. ಎಕ್ಸ್ಟ್ರಾರ್ಡಿನರಿ ಜೋಕ್. ಓದಕ್ ಬರಲ್ಲ ಅಂತ ಮೊದ್ಲೇ ಹೇಳಿದಿದ್ರೆ ಇಷ್ಟೆಲ್ಲ ರಂಪಾಗ್ತಿತ್ತ? ನಾನ್ ಮೊದ್ಲೇ ಹೇಳ್ಬಿಟ್ಟಿದ್ರೆ ನೀನ್ ಇಷ್ಟೊಂದ್ ನಗ್ತಿದ್ದ. ನನ್ ಮೇಲೆ ಕೋಪ ಇಲ್ವಾ? ಕೋಪನ? ಯಾಕೆ? ನಿನ್ನೆ ನನ್ನಿಂದ ನೀವು ಒದೆ ತಿಂದ್ರಿ. ಅದು ಪರವಾಗಿಲ್ಲ ಬಿಡು. ಯಾವ್ದೋ ಒಂದ್ ಕಾರಣ ಇಟ್ಕೊಂಡು ನಮ್ಮ ಅಪ್ಪಯ್ಯ ನನ್ನ ಹೊಡಿತಿದ್ದ. ನೆನ್ನೆ ಈ ಕಾರಣ ಸಿಕ್ತು ಅಷ್ಟೇ. ಒಂದೊಂದ್ಸಲ ಅವ್ರ ದೊಡ್ಡಸ್ಗೆ ತೋರ್ಸ್ಕೊಳಕ್ಕೂ ಹೊಡಿತಾರೆ. ಅವ್ರು ಕೊಡೋದು ನಾನ್ ತಗೊಳೋದು ಇವತ್ತು ನೆನ್ನೆದಲ್ಲ, 24 ವರ್ಷದ್ದು. ನಿಮ್ ತಂದೆಗೆ ನಿಮ್ಮೇಲ್ ಪ್ರೀತಿನೇ ಇಲ್ವಾ? ಹಂಗಂದ್ರೆ ಏನು ಅಂತ ಅವ್ರಿಗೆ ಗೊತ್ತೇ ಇಲ್ವಲ್ಲ. ನನ್ನನ್ನು ತುಂಬಾ ಪ್ರೀತಿ ಮಾಡೋರು ಇಬ್ರೇ. ಒಂದು ನನ್ನ ಅಜ್ಜಿ, ಇನ್ನೊಂದು ನನ್ನಮ್ಮ. ಅಮ್ಮ ಅಂದ್ರೆ ನಿಮಗ ಅಷ್ಟೊಂದು ಪ್ರೀತಿನಾ? ನಮ್ಮಮ್ಮನ ಆಶೀರ್ವಾದ ಒಂದಿದ್ರೆ ಸಾಕು, ಈ ಪ್ರಪಂಚನೇ ಗೆದ್ದು ಬಂದ್ಬಿಡ್ತೀನಿ. ಅಷ್ಟೊಂದು ಪ್ರೀತಿಸೋ ಅಜ್ಜಿ ತಾಯಿ ನಿಮ್ಮನ್ ಯಾಕೆ ಓದಿಸ್ಲಿಲ್ಲ? ನಮ್ಮೂರಲ್ಲಿ ಹೇಳ್ಕೊಡಕ್ಕೆ ಯಾರೂ ಇರ್ಲಿಲ್ಲ. ಈಗ ನಾನು ಹೇಳ್ಕೊಡ್ತೀನಿ, ನೀವು ಕಲ್ತ್ಕೋತೀರಾ? ಇದಕ್ಕೇನಂತಾರಪ್ಪ? ಅಂದ್ರೆ ಅಮ್ಮ, ಅಂದ್ರೆ ಅಜ್ಜಿ. ನೋಡ್ದ ಅಜ್ಜಿ, ಎಷ್ಟೊಂದು ವಿಷಯ ಕಲ್ತಿದ್ದೀನಿ ನಾನು. ಇನ್ ಮೇಲೆ ಯಾರಾದ್ರೂ ನನ್ ಪೆದ್ದ ಅನ್ಬೇಕು, ಜಾಡ್ಸಿ ಎದ್ಗೊದ್ಬಿಡ್ತೀನಿ. ಅಜ್ಜಿ ಇಲ್ಲಿ ನೋಡು, ಈ 2 ಅಕ್ಷರ ಕಲ್ತ್ರೆ ಸಾಕಂತೆ, ಏನ್ ಬೇಕಾದ್ರೂ ಸಾಧಿಸ್ಬೋದಂತೆ. ಹಂಗಾರೆ ಮಾವ ಹಿಂಗ್ ಹೇಳ್ಬಿಡ್ಲಾ? ಮಾಮ ಹಿಂಗ್ ಹೇಳ್ಬಿಡು. ಆಮೇಲೆ ಅವಯ್ಯ ನನ್ ಎಮ್ಮೆ ಸೆಗಣಿ ಎತ್ತು ಅಂತ ಹೇಳ್ತಾನೆ. ಏನ್ ಮಾಡೋದು? ಅವ್ರಪ್ಪ ಅವನು ಕಲ್ಸ್ಕೊಟ್ಟಿದ್ದು ಅದೇ, ಅವನು ನನಗ್ ಕಲ್ಸ್ಕೊಡೋದು ಅದನ್ನೇ. ಎಲ್ ನೋಡು, ಯಾವತ್ತಾದ್ರೂ ನಿಮ್ ಮಾವಯ್ಯ ಇಂಥದ್ನೆಲ್ಲ ಹೇಳ್ಕೊಟ್ಟಿದಾನ? ಇಲ್ಲ. ಈಗ ನಾನು ಇದನ್ನೆಲ್ಲ ಕಲ್ತು ನಿಮ್ ಎಲ್ರಿಗೂ ಕಲಿಸ್ತೀನಿ. ಏನ್ಲ ಅದು? ಏನ್ಲ ಅದು? ಅದು ಎಮ್ಮೆ ಸೆಗಣಿ. ಸೆಗಣಿ ನೀನ್ ಓದಿ ಯಾವ ದೇಶ ಆಳ್ಬೇಕು? ಬತ್ತಿ ಚೀಲನೆಲ್ಲ ಟ್ರಾಕ್ಟರ್ ತುಂಬ್ಕೊಂಡು ಹೋಗಿ ಮಿಲ್ಗೆ ಹಾಕ್ಬಿಟ್ ಬಾ. ನೀವೆಲ್ಲ ಏನ್ ನೋಡ್ತಾ ಕುಂತಿದ್ದೀರಾ? ಎದ್ದೋಗಿ. ಹೇಳ. ಅಲ್ಲ ಸಾವ್ಕಾರ್ರೆ, ಊರಲ್ಲಿ ಇರೋರೆಲ್ಲ ವಿದ್ಯಾ ಕಲಿಬೇಕು ಅಂತ ಟೀಚರ್ ಮೌನ ಕರ್ಸಿದ್ರ? ಮನೆಯಲ್ಲಿರೋ ಚಿಕ್ಕ ಯಜಮಾನ್ರು ವಿದ್ಯಾ ಕಲ್ತ್ರೆ ಯಾಕಂಗ್ ಹೊಡಿತೀರಾ? ಅವನ್ 4 ಅಕ್ಷರ ಕಲ್ತು ಬಿಟ್ಟ ಅಂದ್ರೆ ನನ್ ಮಾತ್ ಕೇಳ್ತಾನೇನೋ, ನನ್ನೇ ಮೇಯಿಸಿ ನೀರ್ ಕುಡ್ಸ್ಬಿಡ್ತಾನೆ.
ಕಾಲ ತುಂಬಾ ಬದಲಾಗಿ ಹೋಗಿದೆ. ನಿನ್ನೆ ಇದ್ದ ಹಾಗೆ ಇವತ್ತಿಲ್ಲ, ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ. ಪ್ರತಿಯೊಂದು ಪದಾರ್ಥದ ಬೆಲೆಯು ಗಗನಕ್ಕೆ ಏರ್ತಾ ಇದೆ. ಏರ್ತಾ ಇರೋ ಬೆಲೆಗಳ ಮಧ್ಯದಲ್ಲಿ ಇಳಿತಿರೋ ಬೆಲೆ ಅಂದ್ರೆ ಮನುಷ್ಯತ್ವದ ಬೆಲೆ ಮಾತ್ರ. 1 ಕೆಜಿ ಅಕ್ಕಿಗೆ 8 ರಿಂದ 10 ರೂಪಾಯಿ ಆಗಿದೆ. ಹೀಗಿರುವಾಗ ಅವನು ಕೊಡೋ 6 ರೂಪಾಯಿ ತಗೊಂಡು ಏನ್ ಮಾಡೋದು ಅಂತೀನಿ. ನೀವೆಲ್ಲ ಅವ್ರು ಕೊಡ್ತಾ ಇರೋದನ್ನೇ ಬಾಯಿ ಮುಚ್ಕೊಂಡು ಇಸ್ಕೊಂಡ್ ಬರ್ತಾ ಇದ್ರೆ ಜೀವಮಾನ ಪೂರ್ತಿ 6 ರೂಪಾಯಿ ಮೇಲೆ ಒಂದು ಬಿಡಿಗಾಸು ನೋಡಕ್ ಆಗೋದಿಲ್ಲ. ನಮ್ಮನ್ನ ಏನ್ ಮಾಡೋಂತೀಯ ಭದ್ರಣ್ಣ? ಕೂಲಿ ಜಾಸ್ತಿ ಬೇಕು ಅಂತ ಕೇಳ್ರಯ್ಯ. ಅದನ್ನ ಕೇಳೋರು ಯಾರು? ಹಾಗಂದ್ರೆ ಹೇಗೆ ಆಗತ್ತೆ? ನೀವೇನೋ ಅವ್ರ ಅಪ್ಪನ ಮನೆ ಗಂಟ ಕೇಳ್ತಿದ್ದೀರಿ. ನೀವು ಮಾಡೋ ಕೆಲಸಕ್ಕೆ ಕೂಲಿ ತಾನೆ. ದುಡಿಯೋರ್ ಹೊಟ್ಟೆ ಮೇಲೆ ಹೊಡೆದು ಇವತ್ತು ಅವನು ಒಡಿಯ ಅಂತ ಅನ್ನಿಸ್ಕೊಂಡಿದ್ದಾನೆ. ನಮ್ಮ ದೇಶದ ಬೆನ್ನೆಲುಬೆ ರೈತರು. ಜವಾನನಿಂದ ಹಿಡಿದು ದಿವಾನನವರೆಗೂ ಸಾಕ್ತಾ ಇರೋದೇ ಈ ಮಣ್ಣಿನ ಮಕ್ಕಳು. ಮಣ್ಣಿನ ಮಕ್ಕಳು ಯಾವತ್ತೂ ಗುಲಾಮರಾಗಬಾರದು. ನೋಡಿ, ಹೇಳೋದನ್ನೆಲ್ಲ ಹೇಳಿದ್ದೀನಿ. ಹೀಗೆ ಇರಬೇಕು ಅಂತ ನೀವು ನಿರ್ಧಾರ ಮಾಡಿದ್ರೆ ಆ ದೇವರೇ ನಿಮ್ಮನ್ನ ಕಾಪಾಡಬೇಕು. ಇದೇ ನಂಜುಂಡ, ಅಕ್ಷರ ಕಲಿಯೋಕ್ ಬರ್ತೀನಿ ಅಂದ್ರಿ, ಇಲ್ಲಿ ನೋಡಿದ್ರೆ ಕೆಲಸ ಮಾಡ್ತಾ ಇದ್ದೀರಾ? ಅಯ್ಯಯ್ಯೋ, ಯಾವನಿಗೆ ಬೇಕು ನಿಮ್ಮ ಅಕ್ಷರ ಎಲ್ಲ? ಕಲ್ತಿದ್ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿದ್ದೆ. ಅದೇನೋ ಕಲಿಸ್ತೀನಿ ಅಂತ ನೀನು ಬಂದೆ. ನಾನು ಏನೋ ಮಹಾ ಕಿಸಿ ಒಂಥರ ಮನೇಲಿ ಕೂತ್ಕೊಂಡು ಬರಿತಾ ಇದ್ದೆ. ನಮ್ಮ ಅಪ್ಪಯ್ಯ ಜಾಡ್ಸೊಂದ್ ಬಿಟ್ಟ ನೋಡು. ಬೆನ್ನು ಮೂಳೆ ಎಲ್ಲ ಪದ್ರಗುಟ್ಟೋಯ್ತು ನೋಡು. ಇವೆಲ್ಲ ನಮ್ಗೆ ಸರಿ ಹೋಗಲ್ಲ ಕಣವು. ಬಿಡು ಗಾಡಿನ. ವಿದ್ಯೆ ಕಲ್ಸ್ರೆ ಮನೇಲಿ ಯಾರಾದ್ರೂ ಹೊಡಿತಾರಾ? ನಮ್ಮ ಮನೇಲಿ ಹೊಡಿತಾರೆ. ನಮ್ಮಪ್ಪ ಅವನಲ್ಲ, ಅವನು ಕರಿ ಹೆಗ್ಣ. ನಾನು ಏನ್ ಮಾಡಿದ್ರು ಹೊಡಿತಾನೆ. ಅವನ್ನ ಎದುರಾಕೊಂಡು ನಾನೇನು ಮಾಡಲ್ಲ. ಅದಕ್ಕೆ ಹೇಳೋದು, ಗೊತ್ತಿಲ್ದೇ ಇರೋ ಕೆಲ್ಸನೆಲ್ಲ ಮಾಡಕ್ ಹೋಗ್ಬಾರ್ದು, ಗೊತ್ತಾಯ್ತಾ? ನಂಜುಂಡ, ಯಾವನ್ಲ ನೀರ್ನ ನಿನ್ ಜಮೀನ್ ಕಡೆ ತಿರುಗಿಸೋಂದವನು? ನಮ್ ಜಮೀನಿಗೆ ನಾನ್ ನೀರ್ ಹಾಯಿಸ್ಕೊಳಕ್ಕೆ ಯಾವ ದೊಣ್ಣೆ ನಾಯಕ ನೀನೇ ಯಾಕೆ ಕೇಳ್ಬೇಕು ಅಲ್ವಾ? ನಾಳೆಯಿಂದ ನಾನು ಕೇಳ್ದೆ ನೀರ್ ತಿರುಗಿಸಿದ್ರೆ ನನ್ನ ಮಗನೇ ಹೂತಾಕ್ಬಿಡ್ತೀನಿ. ಏನಿದು? ಅವನ ಪಾಡ್ಗ ಅವನು ಹೊಡೆದ್ಬಿಟ್ಟು ಹೋಗ್ತಿದ್ದಾನೆ, ನೀವು ಸುಮ್ನೆ ನಿಂತಿದ್ದೀರಲ್ಲ? ಮತ್ತೇನೇನು ಬಾಯ್ ಬಡ್ಕೊಳ್ಳ? ನಿಮಗ್ ಹೊಡಿಯಕ್ ಬರಲ್ವಾ? ಅಮ್ಮ ಹೇಳೋಳೆ ಯಾರನ್ನು ಹೊಡಿಬಾರ್ದು ಅಂತ. ಯಾರನ್ನು ಹೊಡಿಬಾರ್ದು, ಯಾರನ್ನು ಬೈಬಾರ್ದು. ಯಾರಾದ್ರೂ ಹೊಡೆದ್ರೆ ಸುಮ್ನಿರ್ಬಾರ್ದು, ತಿರುಗಿಸಿ ಹೊಡಿಬೇಕು. ಹೌದಾ? ಹೌದು. ನಿಮ್ಗೆ ಶಕ್ತಿ ಇದೆ, ಧೈರ್ಯ ಇದೆ, ಹೋಗ್ ಹೊಡಿರಿ ಅವನ್ನ. ಹಂಗ ಈ ಮಾತ್ನ ನನ್ಗೆ ಯಾರು ಹೇಳಲೇ ಇಲ್ವಲ್ಲ. ಲೋ ಮಲ್ಲಣ್ಣ, ಓಡ್ಸಿ ನಿಂತ್ಕ. ಟೀಚರಮ್ಮ ಹೇಳಿದ್ರು, ಯಾರನ್ನ ಹೊಡೆದ್ರೆ ತಿರುಗಿಸಿ ಹೊಡಿಬೇಕು ಅಂತ. ತಾಕ ಹೊಡೆದು ಬಿಟ್ಟೆ. ನಂಜುಂಡ, ಬಿಡ್ಬೇಡಿ, ಹೊಡಿರಿ, ಬಿಡ್ಬೇಡಿ, ಹೊಡಿರಿ. ಬಿಡೋದಿಲ್ಲ ಬಂಡಿ ಮಗನ್ನ, ಹೊಡಿತೀನಿ. ನಂಜುಂಡ, ಬಿಟ್ಬಿಡಿ. ಬಿಟ್ಬಿಡ್ಬೇಕಾ? ಲೋ ಮಲ್ಲಣ್ಣ, ನೀರು. ನಿನ್ ಜಮೀನಿಗೆ ನೀರನ್ನ ಯಾವಾಗಲಾದ್ರೂ ಬಿಟ್ಕೊಳ್ಳೋ, ನನ್ನನ್ನು ಬಿಟ್ಬಿಡು. ಹಂಗ ಸರಿ ಹೋಗು.
ಅಜ್ಜಿ ಇದೆಲ್ಲ? ಮತ್ತೆ ಅಂಥ ಮಲ್ಲಣ್ಣನ ಹೊಡೆದೆ ಅಂತ್ಯಾ ಅಂದ್ಮೇಲೆ ಊರ್ ದೃಷ್ಟಿ ಎಲ್ಲ ನಿನ್ ಮೇಲೆ ಇರುತ್ತೆ. ಹ್ಞೂ ಕಂದ, ಸರಿಯಾಗಿ ಕುತ್ಕೋ. ಆಯ್ತು. ಕಾಗೆ ಕಣ್ಣು, ಗೂಬೆ ಕಣ್ಣು, ಪೀಡೆ ಕಣ್ಣು, ಪಿಶಾಚ್ ಕಣ್ಣು, ಮುಂಡೇರ್ ಕಣ್ಣು, ರಂಡೇರ್ ಕಣ್ಣು, ಎಲ್ಲಾರ್ ಕಣ್ಣು ಹಾಳಾಗೋಗ್ಲಿ ತುತು. ಎಲ್ಲಾರ್ ಕಣ್ಣು ಹಾಳಾಗೋಗ್ಲಿ ತುತು. ಎಲ್ಲಾರ್ ಕಣ್ಣು ಹಾಳಾಗೋಗ್ಲಿ ತುತು. ಥು. ಏಯ್, ಏನೋ ನಾನು ಉಗಿತೀಯಾ? ನೀನ್ ಉಗ್ದೆ? ನಾನು ಉಗಿಬೋದು, ನೀನ್ ಉಗಿಬಾರ್ದು. ಸರಿ ಉಕ್ಕೋ. ಹ್ಮ್. ನೋಡಿದ್ಯಾ ದೃಷ್ಟಿ ಕಣ್ಣು ಹೇಗೆ ಸಿಡಿತಾ ಇದೆ? ಅಬ್ಬಬ್ಬಾ, ಎಷ್ಟೊಂದು ದೃಷ್ಟಿಯಾಗಿದೆ. ಚಟ್ಪಟ ಚಟ್ಪಟ ಅಂತ ಇದೆ ನೋಡು. ಸದ್ಯ ನಿನಗೆ ಬುದ್ಧಿ ಹೇಳ್ಕೊಡಕ್ಕೆ ಅಂತ ಒಬ್ಳು ಬಂದ್ಲಲ್ಲ, ನನಗಷ್ಟೇ ಸಾಕು. ಇನ್ಮೇಲೆ ಆ ಟೀಚರ್ ಅಮ್ಮ ಹೇಗೆ ಹೇಳ್ತಾಳೋ ಹಾಗೆ ನೀನ್ ಕೇಳ್ಕೋಬೇಕು. ಹಂಗಾರೆ ನೀನ್ ಹೇಳ್ದಂಗೆ ಕೇಳ್ಬಾರ್ದಾ? ಆ ಅಜ್ಜಿ ನಿನಗೆ ಬೇಡವಾ? ನಾನ್ ಹೇಳ್ದಾಗೂ ಕೇಳ್ಬೇಕು, ಅವಳು ಹೇಳ್ದಾಗೂ ಕೇಳ್ಬೇಕು. ನನ್ ಕಂದ ಅಜ್ಜಿ. ಅಳಿದರೂ ಕನ್ನಡ, ಉಳಿದರೂ ಕನ್ನಡ, ಉಸಿರುಸಿರಲಿ ಬೆರೆತಿರಲಿ ಕನ್ನಡ, ನಲಿವ ಕನ್ನಡ, ಚೆಲುವ ಕನ್ನಡ, ವೀರ ಪುರುಷನ ಕೆಚ್ಚೆದೆಯು ಕನ್ನಡ. ವಾಹ್ ವಾಹ್. ಚಿತ್ರ, ನೀನೊಂದ್ ಕೆಲಸ ಮಾಡು, ಈ ಟೀಚರ್ ಕೆಲಸ ಬಿಟ್ಬಿಡು, ಸಾಹಿತಿ ಆಗ್ಬಿಡು. ಬೇಡ್ವಾ? ಸರಿ ಬಿಡು, ಈಗ ನಾನೇ ಒಂದ್ ಸಾಹಿತ್ಯ ಬರಿತೀನಿ. ನಂಜುಂಡ, ನನ್ ಜೊತೆ ಇದ್ರೆ ನಿಮ್ಗೇನನ್ಸುತ್ತೆ? ಮಜವಾಗಿರ್ತೈತೆ. ಅಂದ್ರೆ ನನ್ ಜೊತೆಲೆ ಇದ್ಬಿಡ್ಬೇಕು ಅನ್ಸುತ್ತಲ್ಲ? ಹೌದು. ನನಗೂ ಅಷ್ಟೇ, ಯಾವಾಗ್ಲೂ ನಿಮ್ ಜೊತೆನೇ ಇರ್ಬೇಕು ಅನ್ಸುತ್ತೆ. ಸಲೀಸಾಗೋಯ್ತು. ಮತ್ತೆ ನಿನ್ನ ಹುಡ್ಕೊಂಬರೋ ಕೆಲ್ಸನೂ ತಪ್ಪುತ್ತೆ. ನಾನ್ ಇವತ್ತೇ ಇದನ್ನ ನಮ್ಮ ಅಮ್ಮನ್ಗೆ ಹೇಳ್ಬಿಡ್ತೀನಿ. ನಂಜುಂಡ, ನಾನೊಂದ್ ಕೇಳಿದ್ರೆ ಇಲ್ಲ ಅನ್ನಲ್ಲ ತಾನೆ? ಒಂದೇನು 100 ಬೇಕಾದ್ರೂ ಕೇಳು. ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ಇದ್ಯಾವ್ದು ಹೊಸ್ದಾಗಿದೆ? ನನಗಿದ್ನ ಹೇಳ್ಕೊಡ್ಲೇ ಇಲ್ವಲ್ಲ? ಅಲ್ಲ ನೀನು ನಂಜುಂಡ, ನೀನ್ ನಿಜವಾಗ್ಲೂ ಬುದ್ಧಿವಂತನಾಗ್ಬಿಟ್ಯಪ್ಪ. ಸಂತೋಷದಲ್ಲಿ ನನಗೆ ಮಾತಾಡಕ್ ಬಾಯೇ ಬರ್ತಾ ಇಲ್ಲ ಕಣೋ. ನೋಡು, ನೀನು ಆ ಟೀಚರ್ ಮನೆ ಮದ್ವೆ ಆಗ್ಬೇಕು. ಹಾ, ತಾಳು ತಾಳು. ಅಜ್ಜಿ. ನಂಜುಂಡ, ನೋಡಪ್ಪ, ಈ ತಾಳಿನೇ ನೀನ್ ಅವಳು ಕುತ್ತಿಗೆ ಕಟ್ಟಬೇಕು. ತಗೋ, ಭದ್ರವಾಗಿಟ್ಕೋ. ಚಿತ್ರ, ಎಷ್ಟು ದಿವಸ ಅಂತ ಒಂಟಿಯಾಗಿರ್ತೀಯ? ಇರೋಷ್ಟು ದಿವಸ ನಾನು ಒಂಟಿಯಾಗಿರ್ತೀನಿ. ನನ್ ತಂಟೆಗೆ ಯಾರು ಬರೋದ್ ಬೇಡ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಏನೇ, 4 ಕಾಸು ದುಡಿತಾ ಇರೋ ದಿಮಾಕ್ನಿಂದ ನನ್ನನ್ನೇ ಹೊರಗೋಗು ಅಂತ ಹೇಳ್ತಾ ಇದೀಯಾ? ಹೌದು, ನಿನಗ್ ಬೇಕಾಗಿದ್ದಿದ್ದು ನಮ್ಮಪ್ಪನ ಆಸ್ತಿ. ಅದನ್ನ ಯಾವತ್ತೋ ನಾನು ಬರ್ಕೊಟ್ಟಾಯ್ತು. ನನಗ್ ಬೇಕಾಗಿರೋದು ನೆಮ್ಮದಿ. ಅದಕ್ಕೋಸ್ಕರ ನಾನಿಲ್ಲಿಗೆ ಬಂದಿದ್ದೀನಿ. ನಾನಿಲ್ಲಿ ಒಂಟಿಯಾಗಿರೋಕ್ ಬಿಟ್ಬಿಡು. ಹೆಣ್ಣು ಒಂಟಿಯಾಗಿದ್ರೆ ಚೆನ್ನಾಗಿರೋಲ್ಲ. ಆದ್ರೆ ಯೋಚನೆ ನಿನಗ್ ಬೇಕಾಗಿಲ್ಲ. ನಿನ್ನ ಯಾರು ಒಳ್ಳೆ ದೃಷ್ಟಿಲಿ ನೋಡೋದಿಲ್ಲ. ನಾನ್ ಅದ್ರ ಬಗ್ಗೆ ಕೇರ್ ಮಾಡೋದಿಲ್ಲ. ವಯಸ್ಸಿಗೆ ಬಂದ್ ಹುಡುಗಿ ಈಗೆಲ್ಲ ಮಾತಾಡಬಾರ್ದು. ವಯಸ್ಸಾಗಿರೋ ನೀನು ಹೀಗೆಲ್ಲ ನಡ್ಕೋಬಾರ್ದು. ಚಿತ್ರ, ಗಂಟ್ಲು ಹರ್ಕೋಬೇಡ ಚಿಕ್ಕಮ್ಮ. ನಾನ್ ಒಂದ್ಸಲ ಹೇಳದ್ಮೇಲೆ ಮುಗ್ದೋಯ್ತು. ಯಾವನ್ನ ತೋರಿಸ್ಬಿಟ್ಟು ಮದ್ವೆ ಮಾಡ್ಕೊ ಅಂದ್ರೆ ಕುತ್ಕೆ ಒಡ್ಡೋಕೆ ನಾನ್ ತಯಾರಿಲ್ಲ. ಕಟ್ಕೊಂಡ್ ಸಂಸಾರ ಮಾಡೋಳು ನಾನು. ಓ, ಅಂದ್ರೆ ನೀನಾಗ್ಲೇ ಆರ್ಸ್ಕೊಂಡ್ಬಿಟ್ಟಿದ್ಯಾ? ಹೌದು. ತುಂಬಾ ಸಂತೋಷ. ನೋಡ್ ಚಿತ್ರ, ನಾನೇನು ಮಲ್ತಾಯ ಆಗಿರ್ಬೋದು, ಆದ್ರೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನ ಕರ್ತವ್ಯ ನಾನು ಮಾಡ್ಬೇಕು. ನನಗೆ ಗೊತ್ತಿಲ್ಲ ಹಾಗೆ
ಮದ್ವೆ ಮಾಡ್ಕೋಬೇಡ. ನನಗ ಹುಡ್ಗನ್ ತೋರ್ಸು. ಅವ್ರ ತಂದೆ ತಾಯಿ ಹತ್ರ ನಾನ್ ಮಾತಾಡ್ತೀನಿ. ಅಯ್ಯಯ್ಯಪ್ಪ, ನನ್ನ ಮದುವೆ ಬಗ್ಗೆ ನಮ್ಮಪ್ಪನ ಹತ್ರ ಮಾತಾಡದ? ಆಗೋ ಕೆಲ್ಸನ ಇದೆಲ್ಲ. ಯಾಕೆ? ಚರ್ಮ ಸುಲ್ದು ಚಪ್ಪಲಿ ಹೊಲ್ಸ್ಕೊಂಡ್ಬಿಡ್ತಾನೆ. ಹಾಗಾದ್ರೆ ಎಷ್ಟು ದಿವಸ ಅಂತ ಈ ತರ ಕದ್ದು ಓಡಾಡೋದು? ಈಗ ಏನ್ ಮಾಡು ಅಂತೀಯ ನನ್ನ? ನಮ್ ಚಿಕ್ಕಮ್ಮ ನಿಮ್ಮನ್ನ ನೋಡ್ಬೇಕು ಅಂದ್ರು. ನಾಳೆ ಭಾನುವಾರ ಸಿಟಿಗ್ ಬಂದ್ಬಿಡಿ. ಅಷ್ಟೇ ತಾನೇ, ಬರ್ತೀನಿ ಬಿಡು. ಈ ಅವತಾರದಲ್ಲಿ ಬರಬೇಡಿ. ಮತ್ತೆ ನಮ್ ಚಿಕ್ಕಮ್ಮಂಗೆ ಕೋಟು ಸೂಟು ಹಾಕೊಂಡಿರ್ಬೇಕು. ಕೋಟ? ಸರಿ ಬಿಡು, ಹಾಕೊಂಡ್ ಬರ್ತೀನಿ. ಇದೇ ಅಡ್ರೆಸ್. ಬಸ್ ಇಳಿದ್ರೆ ಅಲ್ಲಿಂದ ಒಂದೇ ಬೀದಿ. ನೀವು ಬಂದ್ಬಿಡ್ತೀರಾ? ಬರ್ತೀನಿ ಬರ್ತೀನಿ, ನೋಡ್ತಾ ಇರು. ಒಳ್ಳೆ ಬಹದ್ದೂರ್ ಗಂಡು ತರ ಬಂದಿಳಿತೀನಿ. ಈ ವಾರ ಎತ್ತುಗಳಿಗೆ ಸಿಕ್ಕಾಪಟ್ಟೆ ಬೆಲೆ ಅಂತೆ ನೋಡು. ಸುಮಾರಾಗಿದ್ರೆ 4 ಜೊತೆ ಹಿಡ್ಕೊಂಡ್ ಬಾ. ಇಲ್ಲ ಅಂದ್ರೆ ಮುಂದಿನ ವಾರ ತಗೊಂಡ್ರಾಯ್ತು. ಮಾವಯ್ಯ, ಏನಮ್ಮ ಕಾಪಿ ಮಾಡಿದ್ಯಾ? ಹಾಲು ಹಾಕಿಲ್ವೇನಮ್ಮ? ಇಲ್ಲ, ಗಂಜಲ ಹಾಕಿದ್ದೀನಿ. ಮುಚ್ಚಲೆ ಬಾಯ್ನ. ತಂಗಿ ಮಗಳು ಸಲಿಗೆ ಜಾಸ್ತಿ ಆಗೋಯ್ತು. ಪಾರ್ವತಿ, ಏನ್ ಮಾವಯ್ಯ? ಇಲ್ಲ ನನ್ ಕೋಟ್ ಇತ್ತಲ್ಲ, ಎಲ್ಲೋಯ್ತಮ್ಮ? ಬರ್ತಾ ಬರೀ ಕೈಲಿ ಬರ್ಬೇಡಿ. ಒಂದಿಷ್ಟು ಹಣ್ಣು ಹಂಪ್ಲು ತಗೊಂಡ್ ಬನ್ನಿ. ಎಲ್ಲ ನೋಡ್ಕೊಂಡು ಹೋಗಿದ್ಯಾ? ಮೊದ್ಲೇ ಹಳ್ಳಿ ಮುಖ, ಅವನೆಲ್ ಬರ್ತಾನೆ? ಈಗ್ಲೇ ಹೀಗೆ ಅವನನ್ನ ಕಟ್ಕೊಂತೀನಿ ಅಂತ ಇದ್ಯಾ? ಹೇಗೋ ಏನೋ, ದೇವ್ರೆ ನಿನ್ನ ಕಾಪಾಡ್ಬೇಕು. ಅವ್ರ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ ಚಿಕ್ಕಮ್ಮ. ಅವ್ರು ಖಂಡಿತ ಬಂದೇ ಬರ್ತಾರೆ. ಅಮ್ಮ, ಮುಂದಕ್ಕೆ ಹೋಗಪ್ಪ. ಅದಕ್ಕೆಲ್ಲ ಚಿತ್ರ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಯಾವನವನು? ಹೆಸರುಕೋಗಿ ಭಿಕ್ಷೆ ಬೇಡವನು. ಬನ್ನಿ ನಂಜುಂಡ. ಚಿಕ್ಕಮ್ಮ, ನಾನು ಹೇಳಿದ್ನಲ್ಲ, ಅವರೇ ಇವರು. ಈ ಬಿಕಾರಿ ನಾನು ನಿನ್ ಮದ್ವೆ ಆಗ್ತೀನಿ ಅಂದಿದ್ದು. ನಿನ್ ಮಹಾ ಬುದ್ಧಿವಂತೆ. ನಮ್ಮ ಅಂತಸ್ತಿಗೆ ತಕ್ಕಂತಿರೋ ಹುಡುಗನ ಆರಿಸ್ಕೊಂಡಿದ್ಯಾ ಅಂದ್ಕೊಂಡಿದ್ದೆ. ಹೋಗಿ ಹೋಗಿ ಈ ಪೆದ್ದ ಮಟ್ಟನ ಮದ್ವೆ ಆಗ್ತೀನಿ ಅಂತ ಇದೆಯಲ್ಲೇ. ಚಿಕ್ಕಮ್ಮ, ಅವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಏನೇ ಮಾಡ್ತೀಯಾ? ಲೋಕ್ ತಿರ್ಬೋಕಿ, ನನ್ನ ಮಗಳನ್ನ ನಿನಗ್ ಕೊಡ್ಬೇಕಾ? ನಡಿಯ ಆಚೆ. ನಾನೇನ್ ನಿನ್ನ ಹತ್ರ ಹುಡ್ಗಿನ್ ಕೊಡು ಅಂತ ಕೇಳಕ್ ಬರ್ಲಿಲ್ಲ, ಗೊತ್ತಾಯ್ತಾ? ಮತ್ತ್ಯಾಕ್ ಬಂದೆ? ನಮ್ ಚಿಕ್ಕಮ್ಮ ಒಬ್ಳು ಇದ್ದಾಳೆ ಭೂತ ಇದ್ದಂಗೆ ಅಂತ ಚಿತ್ರ ಹೇಳಿದ್ಲು. ಹೇಗಿರ್ತಾಳೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾರನ್ನ ಭೂತ ಅಂದಿದ್ದು? ನಿನ್ನನ್ನೇ. ಒಬ್ಬ ರೈತನ್ನ ಬಿಕಾರಿ ಅಂದಿರೋ ನಿನ್ನ ಭೂತ ಅಂದ್ರೆ ತಪ್ಪಿಲ್ಲ ಕಣೆ. ನನ್ನನ್ನ ಪೆದ್ದಂಬಟ್ಟ ಅಂತೀಯ ನೀನು? ನಿಜ. ಯಾಕೆಂದ್ರೆ ಬಾಸುಮತಿ ಅಕ್ಕಿ ಬೆಳೆಸಿ ನಿಮ್ಮಂತವ್ರಿಗೆ ತಿನ್ನಕ್ ಕೊಟ್ಟು ರಾಗಿ ಅಂಬ್ಲಿ ಕುಡಿತೀವಿ ನೋಡು, ನಾವು ಪೆದ್ದಂಬಟ್ರೆ ರೇಷ್ಮೆ ದಾರ ತೆಗೆದು ನಿಮ್ ಸಿಂಗಾರಕ್ ಸೀರೆ ತೊಡಿಸಿ ಹರ್ಕ್ ಹತ್ತಿ ಬಟ್ಟೆ ಹಾಕೊಂಡು ಓಡಾಡ ನಾವು ನಿಜಕ್ಕೂ ಪೆದ್ದಂಬಟ್ರೆ. ನಮ್ಮ ಮೈ ಬೆವರು ಸುರಿಸಿ ಪೈರು ತೆಗೆದು ನಿಮ್ಮಂತವ್ರಿಗೆ ಬೊಜ್ಜು ಬೆಳೆಸ್ಕೊಳಕ್ ಬಿಟ್ವಲ್ಲ,
ನಿಜವಾಗ್ಲೂ ನಾವು ಪೆದ್ದಂಬಟ್ರೆ ತಾಯಿ, ಪೆದ್ದಂಬಟ್ರು. ಮೌ, ರೈತರ ಬಗ್ಗೆ ಕೇವಲವಾಗಿ ಮಾತಾಡ್ಬೇಡ. ಇವತ್ ನಾವು ದುಡಿದ್ರೆ ಉಂಟು, ಇಲ್ಲ ಅಂದ್ರೆ ನೆಕ್ಬೇಕು, ಗೊತ್ತಾಯ್ತಾ? ಚಿತ್ರ, ನನ್ ಚಿಕ್ಕಮ್ಮ ನಿನ್ ನೋಡ್ಬೇಕು ಬಾ ಅಂತ ಕರ್ದಿಯಲ್ಲ, ಅವಳು ಕರ್ಸಿದ್ದು ನನ್ ನೋಡೋದಕ್ಕಲ್ಲ, ಸಾಯ್ಸೋಕೆ. ನನ್ನನ್ನು ಹೊಡಿಯಕ್ಕೆ ಯಾರನ್ನೋ ಕಳಿಸಿದ್ಲು, ನಿನ್ ಚಿಕ್ಕಮ್ಮ. ನೀನು ತಾಯಿ ಸ್ಥಾನದಲ್ಲಿ ಇರೋಳಲ್ಲ, ಯಾವ ತಾಯಿ ಆದ್ರೂ ತನ್ನ ಮಗಳಿಗೆ ಎಂಥ ಒಳ್ಳೆದನ್ ಬಯಸ್ತಾಳ? ಹೌದು ಕಣೆ, ನಾನು ತಾಯಲ್ಲ, ರಾಕ್ಷಸಿ, ಹಾಗಂತಾನೆ ತಿಳ್ಕೊ. ನಿನ್ನ ಕೊನೆ ಸಲ ಹೇಳ್ತಾ ಇದ್ದೀನಿ, ನನ್ನ ಮಾತು ಮೀರಿ ಇವನನ್ನೇನಾರು ನೀ ಮದುವೆ ಮಾಡ್ಕೊಂಡ್ರೆ ಇವನ್ ಕೈ ಕಾಲ್ ಕತ್ತರಿಸಿ ನಾಯಿಗಳ್ಗಾಕ್ಬಿಡ್ತೀನಿ. ಮಹಾನ್ ಸಂಪನ್ನೆ ಇವಳು. ನೋಡು, ನಿನ್ನ ಮಗಳು ಕುತ್ತಿಗೆ ತಾಳಿ ಕಟ್ಟಿ ಹೂನ್ ಹಾರದ ಸಮೇತ ನಿನ್ನ ಹತ್ರನೇ ಬರ್ತೀನಿ. ಅದೇನ್ ಕಿಸ್ಕೋತಿಯ ಕಿಸ್ಕೋ ಹೋಗಿ ಕಿಸ್ ಮಾರ್ ಸುಬ್ಬಿ. ಕತ್ತಲಗಟ್ಟು ಕತ್ತಲಗಟ್ಟು ದೀರ್ಘ ಕಾಗುಣಸು ಕಾಗುಣಸು ದೀರ್ಘ ಕಾಕೊಂಬುಕು ಏಯ್, ಇವತ್ತಿನ ಪಾಠ ಸಾಕು, ಎಲ್ರು ಹೊರಡಿ. ಕಾಕೊಟ್ರ ಸುಳಿಕ್ರ ಕಾಕೊಟ್ರ ಸುಳ್ಳಿನ್ ಸುಳ್ಳಿನ್ ಏನೇ ಖಜಾನೆಗೆ ಕೈ ಹಾಕ್ಬಿಟ್ಟ? ನಾನು ಮನಸ್ಸು ಮಾಡಿದ್ರೆ ನಿನ್ನ ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ 4 ಜನ 4 ಅಕ್ಷರ ಕಲಿತಾ ಇದ್ದಾರೆ ಅಂತ ಬಿಡ್ತಾ ಇದ್ದೀನಿ. ನಾಳೆಯಿಂದ ನನ್ನ ಮಗನ ಜೊತೆಲಿ ನಿನ್ನ ನೋಡಿದೆ ಅಂದ್ರೆ ನೀನು ಈ ಊರಿಗೆ ಬಂದಿಲ್ಲ ಅನ್ನಿಸ್ಬಿಡ್ತೀನಿ. ಮಾವಯ್ಯ ಬರೆ ಹಿಡಿದ್ರಂತೆ? ಹೌದಮ್ಮ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯನ ಮಾತನಾಡ್ಬೇಕಿತ್ತು. ನನ್ನ ತಂಗಿ ಮಗಳು ನೀನು. ಚಿಕ್ಕ ವಯಸ್ಸಿಂದಲೂ ನಿನ್ನ ಬಹಳ ಮುದ್ದಾಗಿ ಬೆಳೆಸಿ ಮನೇಲೇ ಇಟ್ಕೊಂಡೆ. ನಮ್ ನಂಜುಂಡನಿಗೆ ಕೊಟ್ಟು ನಿನ್ನ ಮದುವೆ ಮಾಡಿ ಮನೇಲೇ ಇಟ್ಕೋಬೇಕು ಅಂತಿದ್ದೆ. ಆದ್ರೆ ಏನಾಯ್ತು ಮಾವಯ್ಯ? ಅವನ ಆ ಟೀಚರ್ ಸೆರಗಿಡ್ಕೊಂಡು ಸುತ್ತಾಡ್ತಾ ಇದ್ದಾನಮ್ಮ. ಮಾವಯ್ಯ, ನಾನೇನಾದ್ರೂ ಮಾವನ್ನ ಮದ್ವೆ ಆಗದಿದ್ರೆ ಪ್ರಾಣ ಕಳ್ಕೊಂಡ್ಬಿಡ್ತೀನಿ. ಎಂಥ ಮಾತಾಡ್ತೀಯಮ್ಮ ನೀನು? ನಾನು ಯಾಕಿದ್ದೀನಿ ಅಂತ ಅನ್ಕೊಂಡೆ. ನೋಡಮ್ಮ, ಅವಳಿಂದ ದೂರ ಆಗಿ ನಿನ್ನ ಮದುವೆ ಆಗೋದಿಲ್ಲ ಅವನು. ಅದು ಕುಳಿದಿರೋದು ಒಂದೇ ದಾರಿ. ನೀನ್ ಸ್ವಲ್ಪ ನನಗೆ ಸಹಾಯ ಮಾಡಿದ್ರೆ ನಾನು ಈ ಮದುವೆ ಮಾಡಿಸ್ಬಿಡ್ತೀನಿ. ಅದೇನ್ ಮಾಡ್ಬೇಕು ಹೇಳಿ ಮಾವಯ್ಯ, ನನಗೆ ನನ್ ಮಾವ ಬೇಕು. ಸರಿ ಬಿಡು. ಸಿದ್ದರಾಮ, ಹೆಂಗೋ ಆಗ್ತಾ ಇದೀವೋ? ಎಲ್ಲ ಸರೋಗ್ತದೆ, ಕೂತ್ಕೋ ಬಾಪ್ಪ. ಎಲ್ಲಿ ಕೂತ್ಕೋಬೇಕಪ್ಪ? ಇಲ್ಲೇ ಇಲ್ಲೇ. ಇಲ್ಲ. ಚಿತ್ರ? ಚಿತ್ರಾನೇ. ತಗೋಪ ಹಾರನ, ಅವಳು ಕುತ್ತಿಗೆಗೆ ಹಾಕೋ. ಹಾ, ತಗೋಮ್ಮ, ನೀನ್ ಹಾಕಮ್ಮ. ಏನ್ ನೋಡ್ತಾ ಇದೀಯಾ? ಕುತ್ತಿಗೆಗೆ ಹಾರ ಹಾಕು. ತಗೋ ಈ ತಾಳಿನ ಅವಳು ಕುತ್ತಿಗೆ ಕಟ್ಟು. ಅಪ್ಪ ಅಂದ್ರೆ ನೀನೇ ನಮ್ಮ ಅಪ್ಪ. ಜೀವನದಲ್ಲಿ ಮೊದಲನೇ ಸಲ ಒಂದೊಳ್ಳೆ ಕೆಲಸ ಮಾಡ್ತಾ ಇದೀಯ ಈ ಮಗನ್ಗೋಸ್ಕರ. ಕಟ್ಬಿಡ್ಲಪ್ಪ? ಕಟ್ಟಪ್ಪ, ಕಟ್ಬಿಡ್ತೀನಿ. ಕಟ್ಟು ಕಟ್ಟು.
ವೀರಭದ್ರ ಈಗೇನಂತೀಯಪ್ಪ? ನಾನೇನ್ ಸ್ವಾಮಿ ಹೇಳೋದು, ಅವ್ರನ್ನೇ ಬಾಯಿ ಬಿಚ್ಚೋಕ್ ಹೇಳಿ. ಒಳ್ಳೇದು ಕೆಟ್ಟದು ಯಾವುದೇ ನಡೆದ್ರು ಊರಿಗೆ ಗೊತ್ತಾಗ್ತಿತ್ತು. ಅಂತಾದ್ರಲ್ಲಿ ಊರಿಗೆ ಮುಖ್ಯಸ್ಥರಾಗಿರೋ ಇವ್ರ ಮನೆಯಲ್ಲಿ ಒಂದು ಮದುವೆ ನಡೆದಿದೆ. ಅದು ಯಾರಿಗೂ ಗೊತ್ತಾಗದ ಹಾಗೆ. ಅದು ಯಾಕೆ ಅಂತೀನಿ, ಕದ್ದು ಮದುವೆ ಮಾಡಿಸುವಂತದ್ದು ಏನಾಗಿತ್ತು? ಯೋ, ನನ್ನ ಮಗನ ಮದುವೆ ನಾನು ಹೆಂಗಾರು ಮಾಡ್ಕೋತೀನಿ, ಅದನ್ನ ಯಾವ ಮನೇನಯ್ಯ ಕೇಳೋದು? ಮಾಡ್ಕೊಳ್ರಿ, ನಿಮ್ಮ ಮಗನ ಮದುವೆ ಮಾಡಿಸಿದ್ರ ಬಗ್ಗೆ ಯಾರಿಗೇನ್ ಯೋಚನೆ. ಆದ್ರೆ ಈ ಹುಡುಗಿ ಗತಿ ಏನಾಗ್ಬೇಕು? ಇಷ್ಟು ದಿವಸ ನಿಮ್ಮ ಮಗ ಇವಳ ಜೊತೆ ಓಡಾಡ್ಬಿಟ್ಟು ಈಗ ಬೇರೆ ಯಾರನ್ನೋ ಮದುವೆ ಆಗ್ಬಿಟ್ರೆ ಈಗ ಇವಳನ್ನ ಯಾರು ಮದುವೆ ಆಗ್ತಾರೆ? ಏನಯ್ಯ ಕತೆ ಕಟ್ತಾ ಇದ್ದೀಯಾ? ನನ್ನ ಮಗ ಅಂಥವನಲ್ಲ, ಕಂಡವ್ರನ್ನ ಕಣ್ಣೆತ್ತಿ ನೋಡೋನಲ್ಲ ನಮ್ ನಂಜುಂಡ. ಪಾರ್ವತಿ ಅಂದ್ರೆ ಅವನಿಗೆ ತುಂಬಾ ಪ್ರೀತಿ. ಅವನು ಇಷ್ಟಪಟ್ಟು ಹುಡುಗಿನ ಅವನು ಮದುವೆ ಆಗಿದ್ದಾನೆ. ಸುಳ್ಳು. ಇಲ್ಲ, ನಾನು ಅವಳ ಮದುವೆ ಆಗಿಲ್ಲ. ಅವಳು ಕುತ್ತಿಗೆ ನಾನು ತಾಳಿ ಕಟ್ಟಲಿಲ್ಲ. ನಾನ್ ಚಿತ್ರನ ಪ್ರೀತಿ ಮಾಡ್ತಾ ಇದ್ದೆ. ಭದ್ರಣ್ಣ ಹೇಳಿದ್ದು ಸತ್ಯ. ನಾನ್ ಮದುವೆ ಆಗೋದಾದ್ರೆ ಇವಳನ್ನೇ ಮದುವೆ ಆಗೋದು. ಹ, ಇಲ್ಲಿ ನೋಡಿ, ಈ ತಾಳಿನ ಇವಳಿಗೆ ಕಟ್ಬೇಕು ಅಂತ ನನ್ ಜೊತೆಲೇ ಇಟ್ಕೊಂಡಿದ್ದೀನಿ. ನೀವೆಲ್ಲ ಒಪ್ಪೋದಾದ್ರೆ ನಾನು ಈಗ್ಲೇ ಕಟ್ಬಿಡ್ತೀನಿ. ಜಾಡ್ಸಿ ಎದ್ಗೋದ್ ಬಿಡ್ತೀನಿ ಬದ್ಮಾಶ್ ನನ್ ಮಗನೇ. ಕಟ್ಕೊಂಡಿರೋವಳನ್ನ ಎದುರುಗಿಟ್ಕೊಂಡು ಇನ್ನೊಬ್ಳಿಗೆ ತಾಳಿ ಕಟ್ಟಕ್ ಹೋಗ್ತೀಯೇನೋ? ರೀ, ಇದು ಮನೆ ಅಲ್ಲ ಅವನನ್ನ ಜಾಡ್ಸ್ ಒದಿಯೋದಿಕ್ಕೆ. ಪಂಚಾಯ್ತಿ ಕಟ್ಟೆ. ತಪ್ಪು ನೀವೇ ಮಾಡಿರ್ಲಿ ಅವನೇ ಮಾಡಿರ್ಲಿ, ಅನ್ಯಾಯ ಆಗಿರೋದು ಇವಳಿಗೆ. ಅವಳಿಗೆ ನ್ಯಾಯ ಸಿಗಲೇಬೇಕು. ಹೌದು ಭದ್ರಣ್ಣ, ಚಿತ್ರಗ್ ಅನ್ಯಾಯ ಆಗೋಕೆ ನಾನ್ ಬಿಡೋದಿಲ್ಲ. ಏನೋ ಮಾಡ್ತೀಯಾ? ಶಂಕರಪ್ಪನವ್ರೆ, ಒಂದ್ ನಿಮಿಷ ಇರಿ. ಸುಮ್ನೆ ಕೂಗಾಡಿ ಯಾರಿಗೂ ಪ್ರಯೋಜನ ಇಲ್ಲ. ಟೀಚರ್ ಅಮ್ಮನ ಜೊತೆ ನಿಮ್ ಮಗ ಓಡಾಡಿರೋದನ್ನ ಈ ಹಳ್ಳಿಲಿ ಎಲ್ಲರೂ ನೋಡಿದ್ದಾರೆ. ಈಗ ನೀವು ಪಾರ್ವತಿ ಜೊತೆ ಅವನ್ ಮದ್ವೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ಯಾರಿಗೂ ಗೊತ್ತಿಲ್ಲ. ಅದ್ ಸರಿ, ನಂಜುಣ್ಣನ್ ಮದ್ವೆ ಆಗಿರೋದಕ್ಕೆ ಏನಾದ್ರೂ ಸಾಕ್ಷಿ ಇದೆಯಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಶಾನ್ ಬೋಗ್ರೆ. ನಮ್ಮಪ್ಪ ಖಂಡಿತ ಸಾಕ್ಷಿ ತರಕ್ಕಾಗೋದಿಲ್ಲ. ಯಾಕೆಂದ್ರೆ ನನಗ ಅವ್ರ ಜೊತೆ ಮದ್ವೆನೇ ಆಗಿಲ್ವಲ್ಲ. ಸಾಕ್ಷಿ ಎಲ್ಲಿಂದ ತರ್ತಾನೆ? ಶಾನ್ ಬೋಗ್ರೆ, ಶಾನ್ ಬೋಗ್ರೆ, ನನ್ನ ಭಾಗಕ್ ನೀವು ದೇವ್ರಿದ್ದಂಗೆ. ಹೆಂಗಾರ ಮಾಡಿ ನನಗೂ ಚಿತ್ರನ್ಗೂ ಮದ್ವೆ ಮಾಡಿಸ್ಬಿಡಿ ಶಾನ್ ಬೋಗ್ರೆ. ಮದ್ವೆ ಮಾಡಿಸ್ಬಿಡಿ ಶಾನ್ ಬೋಗ್ರೆ, ಮದ್ವೆ ಮಾಡಿಸ್ಬಿಡಿ. ಲವ್, ನಾನೇನು ಕಿವಿಲ್ ಹೂವ ಇಟ್ಕೊಂಡಿದ್ದೀನಿ ಅನ್ಕೊಂಡ್ಯಾ? ನೀನೇ ಅಷ್ಟು ಬುದ್ಧಿವಂತ ಆದ್ರೆ ನಾನ್ ನಿನ್ನ ಹುಟ್ಟಿಸ್ದವನು ಗೊತ್ತಾ? ಶಾನ್ ಬೋಗ್ರೆ, ಇವನ್ ಮದ್ವೆಗೆ ಸಾಕ್ಷಿ ತಾನೇ ಬೇಕು. ತಗೊಳ್ಳಿ. ಇಲ್ಲ ಇಲ್ಲ, ನಾನಿದನ್ನ ನಂಬೋದಿಲ್ಲ. ಇದರಲ್ಲಿ ಏನೋ ಮೋಸ ಇದೆ. ನಾನು ಅವಳು ಕುತ್ತಿಗೆ ತಾಳಿ ಕಟ್ಲೇ ಇಲ್ಲ. ತಾಳಿ ಕಟ್ಲೇ ಇಲ್ಲ. ನಂಜುಂಡ, ಸಮಾಧಾನ ಮಾಡ್ಕೊ. ನಂಜುಂಡ, ಸಮಾಧಾನ ಮಾಡ್ಕೊ. ಶಂಕರಪ್ಪನವರೇ, ಈ ಫೋಟೋ ಅವ್ರ ಮದುವೆಗೆ ಸಾಕ್ಷಿ ಆಗೋದಿಲ್ಲ. ನೀವೇ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿರೋ ಹಾಗೆ ಫೋಟೋ ತಂದು ನಿಮಗೆ ತೋರಿಸ್ತೀನಿ, ನೋಡ್ತೀರಾ? ನಿಜ ಏನು ಅಂತ ಇನ್ನೊಂದು ವಾರದಲ್ಲಿ ಕಂಡು ಹಿಡಿದು ಇದೇ ಪಂಚಾಯ್ತಿ ಕಟ್ಟೆಲಿ ನಿಮ್ಮ ಮಾನ ಕಳಿದೆ ಹೋದ್ರೆ ನನ್ನ ಹೆಸರು ವೀರಭದ್ರಾನೇ ಅಲ್ಲ. ಅಯೋಗ್ಯ ನನ್ನ ಮಗನೇ, ಊರಿಗೆ ಪಂಚಾಯತ್ಗೆ ಮಾಡಿದ ವಂಶ ನಮ್ದು. ನನ್ನನ್ನೇ ಪಂಚಾಯತಿ ಕಟ್ಟೆಗೆ ಎಳೆದು ಮಾನ ಕಳೆದ್ಬಿಟ್ಟಿಯಲ್ಲೋ. ಅಲ್ಲರಿ, ಹೇಳೆ, ಏನು ಮನೆಗೆ ಗೊತ್ತಿಲ್ದಂಗೆ ಮದುವೆ ಯಾಕೆ ಮಾಡಿದ್ರಿ ಅಂತ ಕೇಳ್ತೀಯಾ? ನನ್ನ ಇಷ್ಟ ಕಣೆ, ಬೇಕಾದ್ ಮಾಡ್ತೀನಿ. ಕೋಳಿನ ಕೇಳಿ ಮಸಾಲೆ ಅರಿಯೋ ಜಾಯಮಾನ ಅಲ್ಲ ನಂದು, ಅರ್ಥ ಆಯ್ತಾ? ಇವನ್ ಮೂತಿಗೆ ಪ್ರೀತಿ ಬೇರೆ ಕೇಳು. ಮಾವಯ್ಯ, ಇನ್ನೊಂದ್ ಏಟ್ ಅವ್ರ ಮೈ ಮೇಲೆ ಬಿದ್ರೆ ನಾನ್ ಸುಮ್ನೆ ಇರೋಲ್ಲ. ನಿನ್ನೆವರೆಗೂ ಅವ್ರ ನಿಮ್ ಮಗ, ಇವತ್ತಿನಿಂದ ಅವ್ರ ನನ್ ಗಂಡ. ಅವ್ರನ್ನ ಹೊಡೆಯೋ ಹಕ್ಕು ಈಗ ನಿಮ್ಗಿಲ್ಲ. ಲೋ ಸಿದ್ರಾಮ, ಯಜಮಾನ್ರೆ, ಆ ವೀರಭದ್ರ
ಒಂದು ವಾರದಲ್ಲಿ ನಿಜಾಂಶನ ಕಂಡಿಡಿದು ಪಂಚಾಯಿತಿ ಕಟ್ಟೆಯಲ್ಲಿ ಮಾನ ಕಳಿತೀನಿ ಎಂದ. ದೇವರು ಒಳ್ಳೇದ್ ಮಾಡ್ಲಿ. ಅವನ ಆಸೆ ನೆರವೇರೋ ಹಂಗೆ ನಾನು ದೇವಿ ಹತ್ರ ಬೇಡ್ಕೋತೀನಿ. ದೇವಿ ಪೂಜೆಗೆ ವ್ಯವಸ್ಥೆ ಮಾಡು. ಚಿತ್ರ, ನೋ, ನನ್ನ ಹೆಸರು ಕೂಗ್ಬೇಡ. ನನ್ನ ಹೆಸರು ಕೂಗೋಕೆ ನಿನಗೇನ್ ಯೋಗ್ಯತೆ ಇದೆ? ಇದ್ರಲ್ಲಿ ನಂದೇನು ತಪ್ಪಿಲ್ಲ ಚಿತ್ರ. ಹೌದು, ನಿಂದೇನೂ ತಪ್ಪಿಲ್ಲ. ತಪ್ಪೆಲ್ಲ ನಂದೇ. ಏನು ಗೊತ್ತಿಲ್ದಿರೋ ನಿನಗೆ ಎಲ್ಲ ಕಲಿಸ್ತೆ ನೋಡು, ಅದು ನನ್ ತಪ್ಪೆ. ಪ್ರೀತಿಗೆ ಅರ್ಥನೇ ಗೊತ್ತಿಲ್ದಿರೋ ನಿನ್ನ ನಾನ್ ಪ್ರೀತಿಸ್ತೆ ನೋಡು, ಅದು ನನ್ ತಪ್ಪೆ. ಜೀವನದಲ್ಲಿ ಎಲ್ಲರನ್ನು ಕಳ್ಕೊಂಡಿರೋ ನಾನು ನಿನ್ನೆ ಸರ್ವಸ್ವ ಅಂತ ತಿಳ್ಕೊಂಡೆ ನೋಡು, ಅದು ನನ್ ತಪ್ಪೆ. ನಿಂದೇನೂ ತಪ್ಪಿಲ್ಲ. ಮಾತಾಡಕ್ ಅವಕಾಶ ಸಿಕ್ಕಿದೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಚಿತ್ರ. ಮನುಷ್ಯನ್ ಸ್ವಲ್ಪ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡು. ನಿನ್ನ ಅರ್ಥ ಮಾಡ್ಕೊಂಡ್ ಮೇಲೇನೆ ನನ್ ಜೀವನಕ್ಕೆ ಅರ್ಥ ಇಲ್ದ ಹಾಗಾಯ್ತು. ಚಿತ್ರ, ಸ್ವಲ್ಪ ನನ್ ಮಾತ್ ಕೇಳು. ನಾನ್ ಯಾವ್ದನ್ ಕೇಳೋದಕ್ಕೂ ಇಷ್ಟಪಡಲ್ಲ. ನನಗ್ ಮೋಸ ಮಾಡ್ದಾಗೆ ಕಟ್ಕೊಂಡವಳಿಗೂ ಮಾಡ್ಬೇಡ. ಅವಳನ್ನಾದ್ರೂ ಕಡೆ ತನಕ ಚೆನ್ನಾಗಿ ನೋಡ್ಕೋ. ಚಿತ್ರ, ನನ್ ಕೋಣೆಗೆ ಯಾಕೆ ಬಂದೆ? ಮಾವನ್ ಸುಖವಾಗಿ ತಪ್ಕೊಂಡ್ ಮಲ್ಗೋಣ ಅಂತಲಾ? ಬಾ, ಮಲ್ಕೋ ಬಾರೆ. ನಿಂತಿರೋದ್ ನೋಡವಳು ನೀರ್ ಕೊಳಿತರ. ನಿನಗೆಷ್ಟು ಧೈರ್ಯ ಇದ್ದಿದ್ರೆ ನನಗೆ ಗೊತ್ತಿಲ್ದಂಗ್ ನನ್ ಕೈಲಿ ತಾಳಿ ಕಟ್ಟಿಸ್ಕೊತಾ ಇದ್ದೆ. ಮನಸ್ಫೂರ್ತಿಯಾಗಿ ನಡೆಯೋದಕ್ಕೆ ಮದ್ವೆ ಅನ್ನೋದ್ ಕಣೆ. ನೀನ್ ಮಾಡಿದ್ ಎಂತ ಕೆಲ್ಸ ಗೊತ್ತಾ? ನಿದ್ದೆ ಮಾಡೋನ್ ತಲೆ ಮೇಲೆ ಗುಂಡ್ಕಲ್ಲಿ ಎತ್ತಾಕ್ದಂಗೆ. ನಿನ್ನ ಮಾವನ್ಗಂತೂ ಬುದ್ಧಿ ಇರ್ಲಿಲ್ಲ, ನಿನಗೆಲ್ಲ ಹೋಗಿತ್ತು ಸಗಣಿ ತಿನ್ನಕ್ಕೆ. ಅಂದ್ರೆ ನಿಮಗ್ ನನ್ ಮೇಲೆ ಇಷ್ಟ ಇರ್ಲಿಲ್ವಾ? ಯಾವ ತರದ ಇಷ್ಟನೇ? ನಾನು ಯಾವಾಗ್ಲಾದ್ರೂ ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದಿನ? ಇಲ್ಲ, ನಿನಗ್ ನನ್ ಮೇಲೆ ಆಸೆ ಬರೋ ತರ ಯಾವತ್ತಾದ್ರೂ ನಡ್ಕೊಂಡಿದ್ದೀನ? ನಾನ್ ಕಂಡಿದ್ ಕನ್ಸೇ ಬೇರೆ. ಚಿತ್ರ, ಚಿತ್ರ ನನ್ ಪ್ರಾಣ. ನಾನು ಅವಳನ್ನ ಎಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೆ. ಅವಳನ್ನ ಮದುವೆ ಮಾಡ್ಕೊಂಡು ಅವಳ ಜೊತೆ ಹೇಗೆಲ್ಲ ಸಂಸಾರ ಮಾಡ್ಬೇಕು ಅಂತ ಹಗಲು ರಾತ್ರಿ ಕನ್ಸು ಕಾಣ್ತಾ ಇದ್ದೆ. ಅದನ್ನೆಲ್ಲ ಹಾಳು ಮಾಡ್ಬಿಟ್ಟೆ ನೀನು. ನನ್ನ ಕನ್ಸುಗಳನ್ನೆಲ್ಲ ಒಡೆದು ಛಿದ್ರ ಮಾಡ್ಬಿಟ್ಟೆ ನೀನು. ಅದಕ್ಕೆ ಪ್ರತಿಫಲ ಏನ್ ಗೊತ್ತಾ? ಅದೇ ನೀನ್ ಮಲ್ಗೋ ಜಾಗ. ಇನ್ನು ಮೇಲೆ ಯಾವ ಕಾರಣಕ್ಕೂ ನನ್ನ ನೆರಳು ಕೂಡ ನೀನ್ ಸೋಕಿಸ್ಕೋಕೂಡ್ದು.
ನಂಜುಂಡ ಏನು ಇದೆಲ್ಲ ನನ್ ಕಣ್ಣೇ ನನ್ನಿಂದ ನಂಬೋಕಾಗ್ತಾ ಇಲ್ವಲ್ಲ. ಹೇಗಿದ್ದವನು ಹೇಗಾಗ್ಬಿಟ್ಟಿಯಪ್ಪ. ನೋಡು, ಆಗಿದ್ನೆಲ್ಲ ಮರ್ತ್ಬಿಟ್ಟು ಮೊದಲ್ನ ಹಾಗೆ ನಗ್ನಗ್ತಾ ಇದ್ದು ಬಿಡು. ಹೇಗಿರ್ಲಜ್ಜಿ, ನನ್ನ ಜೀವನದಲ್ಲಿ ನಗು ಅನ್ನೋದೇ ಮರ್ತು ಹೋಗ್ಬಿಡ್ತು. ಅಜ್ಜಿ, ಅಪ್ಪಾಜಿ ದಿನಾನು ನನ್ನ ಹೊಡಿತಾ ಇದ್ದ, ಒಂದ್ ದಿನಾನು ನೋವಾಗಿರ್ಲಿಲ್ಲ. ಆದ್ರೆ ಈಗ ಹೊಡಿತಿರೋ ಹೊಡ್ತಾ ಇದೆ ನೋಡು, ಅದನ್ನ ಜೀವನ ಪೂರ್ತಿ ಸಹಿಸ್ಕೊಳಕ್ಕಾಗಲ್ಲ. ಜೀವನ ಪೂರ್ತಿ ಸಹಿಸ್ಕೊಳಕ್ಕಾಗಲ್ಲ ಅಜ್ಜಿ. ಸಹಿಸ್ಕೋಬೇಕಪ್ಪ, ಸಹಿಸ್ಕೋಬೇಕು. ನಡೆದಿದ್ನೇ ನೆನ್ಸ್ಕೊಂಡ್ ಕೊರ್ಗೋದ್ಗಿಂತ ಇರೋದ್ರಲ್ಲಿ ಸುಖ ಪಡೋದ್ ಲೇಸಲ್ವೇನೋ. ಇಲ್ಲ ಅಜ್ಜಿ, ನನ್ನ ಜೀವನದಲ್ಲಿ ಸುಖ ಸಂತೋಷ ಅನ್ನೋದು ಸತ್ತು ಹೋಯ್ತು. ನನ್ನ ಚಿತ್ರ ಯಾವತ್ತು ನನ್ನಿಂದ ದೂರ ಆದ್ಲೋ ಆವತ್ತೇ ಎಲ್ಲಾನು ಸತ್ತು ಹೋಯ್ತು, ಎಲ್ಲಾನು ಸತ್ತು ಹೋಯ್ತು. ಸಮಾಧಾನ ಮಾಡ್ಕೊಪ್ಪ. ಸಾಧ್ಯ ಇಲ್ಲ, ಮದ್ವೆ ನನ್ನಿಂದ ಸಾಧ್ಯ ಇಲ್ಲ ಚಿಕ್ಕಮ್ಮ. ಸುಮ್ನೆ ಪದೇ ಪದೇ ಬಂದು ನನ್ನ ಒತ್ತಾಯ ಮಾಡ್ಬೇಡ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಹೋಗ್ತೀನಿ, ನೀನೊಬ್ಳೆ ಗೂಟ ಉಡ್ಕೊಂಡಿರು. ಯಾರು ಬೇಡ ಅಂತಾರೆ? ಲೇ, ಮದ್ವೆ ಆಗದೆ ಸತ್ರೆ ಒಂಟಿಗಳ ಕಟ್ತಾರೆ ಗೊತ್ತಾ? ನನ್ನ ಹಣೆ ಬರ ಹೇಗೋ ಆಗತ್ತೆ. ನನಗೆ ಯಾರ ಅಡ್ವೈಸ್ ಬೇಕಾಗಿಲ್ಲ. ನಾನು ಯಾರನ್ನು ಮದ್ವೆ ಆಗೋದು ಇಲ್ಲ. ಮದುವೆ ಆಗೋಲ್ಲ ಅಂದ್ರೆ ಬಿಡೋರು ಯಾರು? ನಿನ್ನ ನನಗೆ ಕೊಡ್ತೀನಿ ಅಂತ ನಿಮ್ ಚಿಕ್ಕಮ್ಮ ಕೈ ತುಂಬಾ ದುಡ್ಡು ಎಣಿಸ್ಕೊಂಡಿದ್ದಾಳೆ. ದುಡ್ಡು ಕೊಟ್ಟಿರೋದು ಅವಳಿಗೆ ತಾನೆ, ಅವಳನ್ನೇ ಮದ್ವೆ ಮಾಡ್ಕೋ. ನಿಮ್ಮಂಥ ಶ್ರೀಮಂತರ ದುಡ್ಡಿಗೆ ಆಸೆ ಪಟ್ಟು ಕಂಡವ್ರಿಗೆ ಕುತ್ತಿಗೆ ಒಡ್ಡೋ ಅಂತ ಕೆಟ್ಟ ಪರಿಸ್ಥಿತಿ ನಮ್ಮ ದೇಶದಲ್ಲಿರೋ ಹುಡುಗಿರಿಗೆ ಇನ್ನೂ ಬಂದಿಲ್ಲ. ಮುಚ್ಚ ಬಾಯಿ. 4 ಅಕ್ಷರ ಕಲ್ತಿದ್ದೀನಿ ಅನ್ನೋ ಸೊಕ್ಕಿಂದ ಬಾಯಿ ಬಂದಾಗ ಮಾತಾಡ್ತಾ ಇದೀಯ ನೀನು. ವಿಧಿ ಇಲ್ಲ ಚಿಕ್ಕಮ್ಮ. ನಿಮ್ಮಂಥವ್ರ ದೌರ್ಜನ್ಯ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನಾವು ಮಾತಾಡ್ಲೇಬೇಕು. ಅಪ್ಪಾಜಿ ಕಣ್ಮುಚ್ಕೋತಿದ್ದ ಹಾಗೆ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಮಾಡ್ಕೊಂಡ್ಬಿಟ್ಟೆ. ಅದು ಸಾಲ್ದು ಅಂತ ಈ ಪಿಶಾಚಿಗಳಿಗೆ ನನ್ನ ಮಾರ್ಕೋತಿದ್ಯಾ? ಏಯ್, ಯಾರನ್ನೇ ಪಿಶಾಚಿ ಅನ್ನೋದು ನೀನು? ನಿನ್ನೆ ಕಣೋ. ಹೆಣ್ಣು ತಾನಾಗ್ ಒಲಿದ್ರೆ ಚಂದ, ಬಲವಂತವಾಗಿ ಅವಳನ್ನು ಪಡೆದ್ರೆ ಅದಕ್ಕೆ ಮನುಷ್ಯತ್ವ ಅನ್ನೋದಿಲ್ಲ. ಆಕಾಶ್, ಅವಳು ಒಳ್ಳೆ ಮಾತಿಗೆ ದಾರಿಗೆ ಬರೋಳಲ್ಲ. ಯಾವಾಗ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ನಾನ್ ಮಾಡ್ತೀನಿ. ಅಲ್ಲಿವರೆಗೂ ನೀ ಸುಮ್ಮನೆ. ನಾನು ಒಂದ್ ಸಾರಿ ಮಾತು ಕೊಟ್ಮೇಲೆ ಆಗೋಯ್ತು. ಸಿದ್ದರಾಮು, ಈ ಸಾರಿ ನಮ್ ಗದ್ದೆ ಕಬ್ನೆಲ್ಲ ಸಾಹೇಬರ್ ಫ್ಯಾಕ್ಟರಿಗೆ ಕಳ್ಸಿಕೊಟ್ಬಿಡು, ಆಯ್ತಾ? ಆಯ್ತು ಯಜಮಾನ್ರೆ. ಸರಿ, ಅಗ್ರಿಮೆಂಟ್ ಜೊತೆ ಡಿಡಿ ಕಳ್ಸಿಕೊಟ್ಬಿಡ್ತೀನಿ. 30ನೇ ತಾರೀಕು ಒಳಗಡೆ ಡೆಲಿವರಿ ಮಾಡ್ಬಿಡಿ. ಕಳಿಸ್ಕೊಡ್ತೀನಿ ಬಿಡಿ. ದಿನ ಮುಹೂರ್ತ ಎಲ್ಲ ನೋಡ್ ಕಡಿಬೇಕು. ಕಳಿಸ್ಕೊಡ್ತೀನಿ ಬಿಡಿ. ಯಜಮಾನ್ರೆ, ವೀರಭದ್ರ ಕೊಲೆ ಬಗ್ಗೆ ಪೊಲೀಸ್ನವರು ನಿಮ್ಮನ್ನ ಕೇಳ್ಕೊಂಡ್ ಬಂದವ್ರೆ. ಬರ್ಲಿ ತಗೊಳ್ಳೋ. ತೋಟದ ಮನೇಲಿ ಇರೋಕ್ ವ್ಯವಸ್ಥೆ ಮಾಡು. ಮುಂದೆ ನಾನ್ ನೋಡ್ಕೋತೀನಿ. 6, 7, 8, 9 ಬೇಕಾದಾಗೆಲ್ಲ ಹೇಳ್ಕಳ್ಸು. ಬರ್ಲಾ? ಇಂಥ ಕೆಲಸ ಮಾಡೋವಾಗ ಶಂಕರಪ್ಪನವ್ರೆ, ಮುಂಚಿತವಾಗಿ ನಮಗೆ ತಿಳಿಸ್ಬಿಟ್ರೆ ನಮಗೂ ತೊಂದರೆ ಇರೋದಿಲ್ಲ, ನಿಮ್ಗೂ ಭಯ ಇರೋದಿಲ್ಲ. ನಿಮ್ಮಂತವ್ರು ಇದೀರಿ ಏನೋ ಧೈರ್ಯದಿಂದ ತಾನೇ ನಾವು ಇಂಥ ಸಣ್ಣ ಪುಟ್ಟ ಕೆಲಸನ ಹಿಂಜರಿದೆ ಮಾಡ್ಕೊಂಡು ಹೋಗೋದು. ಸಿದ್ದರಾಮ ಯಜಮಾನ್ರೆ, ಸಾಹೇಬರ ಮನೆಗೆ ಒಂದಿಷ್ಟು ತೆಂಗಿನಕಾಯಿ, ಹುಣಸೆ ಹಣ್ಣು, ಒಣ ಮೆಣಸಿನಕಾಯಿ, ಮುಸ್ಕಿನ ಜೋಳ ಎಲ್ಲ ಕಳಿಸ್ಕೊಟ್ಬಿಡು. ಆಯ್ತು. ಮುಖ್ಯವಾದನ್ನ ಕಾರ್ ಒಳಗಡೆ ಇಟ್ಟಿದ್ದೀನಿ. ಸರಿ ಶಂಕರಪ್ಪನವ್ರೆ, ನಾನು ಬರ್ತೀನಿ. ಒಳ್ಳೇದು. ಇಲ್ಲ ಜವರಣ್ಣ, ನನ್ನಿಂದ ಆಗೋದಿಲ್ಲ. ಆವತ್ತೊಂದು ಸಣ್ಣ ತಂತಿ ವಿಷಯ ನೀನೆಷ್ಟು ಹತ್ತು ಕರೆದ್ಬಿಟ್ಟೆ. ಆದ್ರೆ ನಾನು ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಸಮಾಧಾನ ಮಾಡ್ಕೊಳ್ಳಿ. ಒಂದೊಂದ್ಕಿಂತ ನಾನು ನನ್ನ ಹೆಂಡತಾವ ಜಗಳ ಆಡ್ಕೋತೀನಿ. ಒಂದ್ ಬಾಟ್ಲಿ ಎಸ್ಕೊಂಡು ಮನೆಗೆ ಹೊಂಟೋದಂದ್ರೆ ಎಲ್ಲ ಸರೋಯ್ತದೆ. ಅಯ್ಯಯ್ಯೋ, ಏನು ಇದು? ಕುಡಿದು ಬಂದಿದ್ಯಾ? ಯಾರು ಯಾವಾಗ ಕಲ್ತ್ಕೊಂಡ್ಯೋ ಇದೆಲ್ಲ? ನನಗೆ ನಿಮ್ಮಪ್ಪನ್ ಗೊತ್ತಾದ್ರೆ ಏನ್ ಗತಿ? ಏನು ಮಾಡುವರು? ಸತ್ಯದ ಹಾದಿಯಲ್ಲಿರುವಾಗ, ಧರ್ಮವ ರಕ್ಷಿಸುತ್ತಿರುವಾಗ, ಈ ನಾಡಿಗೆ ನಾಡೆ ಎಂದಿರುವಾಗ, ಕನ್ನಡ ನನ್ನುಸಿರಾಗಿರುವಾಗ, ಯಾರು 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 ನೀನು ಯಾರು? ಕುಡಿದು ಬಂದಿದ್ದಾನೇನೆ? ಹೌದು, ಕುಡಿದು ಬಂದಿದ್ದೀನಿ. ಏನ್ ಮಾಡ್ತೀಯಾ?
ನಾನ್ ಯಾಕೆ ಕುಡ್ದೆ? ಮನ್ಸ್ ಸರಿ ಇಲ್ಲ. ಮನ್ಸ್ ಯಾಕೆ ಸರಿ ಇಲ್ಲ? ನೀನ್ ಸರಿ ಇಲ್ಲ. ನೀನ್ ಯಾಕೆ ಸರಿ ಇಲ್ಲ? ನೀನ್ ಇರೋದೇ ಹಂಗೆ ಅಲ್ವಾ ಅಪ್ಪಯ್ಯ? ಮಗನ್ ಮೇಲೆ ಎಷ್ಟೊಂದು ಪ್ರೀತಿ ನಿಂಗೆ, ಆ? ನಾನೇ ನಿನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಪ್ಪಯ್ಯ. ಅಪ್ಪಯ್ಯ, ಅಪ್ಪಯ್ಯ, ನಾನು ಕುಡ್ದು ಮಾತಾಡ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡ. ಯಾಕೆ ಇಂಥ ಕೆಲಸ ಮಾಡಿದೆ ನಾನು? ನಿಂಗೇನ್ ದ್ರೋಹ ಮಾಡಿದೆ? ನಿನ್ನ ಕೊಟ್ಟಿಗೆಯಲ್ಲಿರೋ ದನಕ್ಕಿಂತ ಹೆಚ್ಚಾಗಿ ದುಡ್ದೆ ನಾನು. ನನಗೆ ಯಾಕಿಂತ ಶಿಕ್ಷೆ ಕೊಟ್ಟೆ? ಯಾಕಿಂತ ಶಿಕ್ಷೆ ಕೊಟ್ಟೆ ಅಪ್ಪಯ್ಯ? ಲೇಯ್, ಕುಡಿದು ಮನೆಗೆ ಬಂದಿರೋದು ಅಲ್ದೆ ನಾನು ಎದುರು ನಿಂತು ಬೇರೆ ಮಾತಾಡ್ತಿದ್ಯಾ? ಮಾವಯ್ಯ, ಯಾಕೆ ಅವ್ರನ್ನ ಹೊಡಿತೀರಾ? ಅವ್ರು ಕುಡಿದು ಬಂದಿದ್ದಾರೆ ಅಷ್ಟೇ ತಾನೇ? ಅವ್ರಿಗೆ ಕುಡಿಯೋದನ್ನ ಕಲ್ಸಿದ್ದು ನೀವೇ ತಾನೇ? ನೀವು ಕುಡ್ಸಿದ್ರೆ ತಪ್ಪಿಲ್ಲ, ಅವರೇ ಕುಡ್ಕೊಂಡು ಬಂದ್ರೆ ಅದು ತಪ್ಪಾ? ಏನು ಗೊತ್ತಿಲ್ಲದೆ ಇರೋ ಅವ್ರಿಗೆ ಕುಡ್ಸಿ ಕರ್ಕೊಂಡ್ ಬಂದು ನನ್ ಕುತ್ತಿಗೆ ತಾಳಿ ಕಟ್ಸಿದ್ರೆ, ಆದ್ರೆ ಇವತ್ತು ಅವ್ರಿಗೂ ನೆಮ್ಮದಿ ಇಲ್ಲ, ನನಗೂ ಸಂತೋಷ ಇಲ್ಲ. ಇಂಥ ಮದ್ವೆ ಯಾರಿಗ್ ಬೇಕಿತ್ತು ಮಾವಯ್ಯ? ಹೌದು ಕಣೆ, ನಾನ್ ಮಾಡಿದ ತಪ್ಪು. ಬಾಯಿ ಮುಚ್ಕೊಂಡು ಒಳಗೋಗು. ನನಗೆ ವೇದಾಂತ ಹೇಳಕ್ ಬಂದ್ಬಿಟ್ಲು ಕತ್ತೆ ಅಂತಂದು. ಅಯ್ಯೋ ನನ್ ಕಂದ, ಬಾಪ ಬಾ. ಅಜ್ಜಿ, ನಿಂಗೊಂದ್ ವಿಷಯ ಗೊತ್ತಾ? ಕುಡಿದ್ರೇನೆ ದೊಡ್ಡವರಾಗದಂತೆ. ನಾನು ಕುಡ್ದಿದ್ದೀನಿ. ನಾನ್ ದೊಡ್ಡ ಮನುಷ್ಯ. ಅಯ್ಯಯ್ಯೋ, ಹೌದಪ್ಪ, ನೀನ್ ದೊಡ್ಡ ಮನುಷ್ಯನೇ. ಮಲ್ಕೋ. ನಾನ್ಯಾವ ಸೀಮೆ ದೊಡ್ಡ ಮನುಷ್ಯ ಅಜ್ಜಿ? ನನ್ ಚಿತ್ರ ನನ್ನ ದೂರ ದೂರ ಮಾಡ್ಬಿಟ್ಲು. ನನ್ ಚಿತ್ರಂಗೆ ನಾನು ಬೇಡವಾಗ್ಬಿಟ್ಟೆ. ಚಿತ್ರ ನನಗ್ ಬೇಕು. ನನ್ ಚಿತ್ರ ನನಗ್ ಬೇಕು. ನಾನು ನಂಜುಂಡನ ಅಜ್ಜಿ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಬಂದೆ. ಮಾತಾಡಿ. ನಂಜುಂಡ ನಿನ್ ಬಗ್ಗೆ ತುಂಬಾ ಹೇಳ್ತಿದ್ದ. ನೀನ್ ಈ ಊರಿಗೆ ಬಂದ್ಮೇಲೆ ಅವನಿಗೆ ಬುದ್ಧಿ ಬಂತು, ಶಕ್ತಿ ಬಂತು, 4 ಮಾತಾಡೋ ಧೈರ್ಯನೂ ಬಂತು. ಇಷ್ಟೆಲ್ಲ ಮಾಡಿದ್ ನೀನು. ಈಗ ಅವನಿಗೋಸ್ಕರ ಒಂದು ಉಪಕಾರನೂ ಮಾಡ್ಬೇಕು. ಏನ್ ಮಾಡ್ಬೇಕು? ನೀನು ಈ ಊರು ಬಿಟ್ಟು ಹೋಗ್ಬೇಕು. ಹೌದಮ್ಮ, ನೀನು ಅವನಿಗೆ ಎಲ್ಲಾನು ಕಲಿಸ್ಕೊಟ್ಟೆ, ಜೊತೆಗೆ ನಿನ್ ಮನಸ್ಸನ್ನೂ ಕೊಟ್ಬಿಟ್ಟೆ. ಆ ಸಂಕಟ ನೋವು ಈಗ ಅವನು ಅನುಭವಿಸ್ತಾ ಇದ್ದಾನೆ. ನಿಜ, ಅವನ್ ನಿನ್ನ ತುಂಬಾ ಇಷ್ಟಪಡ್ತಿದ್ದ. ಏನ್ ಮಾಡ್ಲಿ, ತಿಳಿದೋ ತಿಳಿದೇನೋ ಅವರಿಬ್ಬರು ಮದ್ವೆ ನಡೆದು ಹೋಯ್ತು. ಈಗ ಅವನು ಅವಳ ಗಂಡ. ಅವರಿಬ್ಬರು ಮದ್ವೆ ಆಗಿದ್ದ ದಿವಸದಿಂದ ಒಂದು ನಿಮಿಷನೂ ಸಂತೋಷವಾಗಿಲ್ಲ. ಅದಕ್ಕೆ ಕಾರಣ ನೀನಮ್ಮ, ನೀನು. ಅವನ ಮನಸ್ಸು ತುಂಬಾ ನೀನೇ ತುಂಬಿಕೊಂಡಿದ್ಯಾ. ನಿನ್ನ ಅವನು ನೆನೆಸ್ಕೊಳ್ದಿರೋ ನಿಮಿಷನೇ ಇಲ್ಲ. ಹೇಗಿರುವಾಗ ಅವನು ಅವಳ ಜೊತೆ ನೆಮ್ಮದಿಯಾಗಿ ಹ್ಯಾಕ್ ಸಂಸಾರ ಮಾಡೋಕ್ ಸಾಧ್ಯ ಹೇಳು? ನೀನು ಅವನ ಎದುರಿಗಿದ್ದಷ್ಟು ಅವನ್ ನಿನ್ನ ಖಂಡಿತ ಮರೆಯೋಕ್ ಸಾಧ್ಯ ಇಲ್ಲ. ಒಂದು ಹೆಣ್ಣು ಇನ್ನೊಂದು ಹೆಣ್ಣನ್ನು ಅರ್ಥ ಮಾಡ್ಕೋಬೇಕು. ಪಾಪ, ನಿನಗಂತೂ ಅವನ ಜೊತೆ ಸಂಸಾರ ಮಾಡೋ ಭಾಗ್ಯ ಸಿಗ್ಲಿಲ್ಲ. ಅವಳಾದ್ರೂ ಚೆನ್ನಾಗಿರ್ಲಿ ಅಂತ ನೀನು ಬಯಸೋದಾದ್ರೆ ದಯವಿಟ್ಟು ಎಲ್ಲಾದ್ರೂ ದೂರ ದೂರ ಹೊರಟೋಗ್ಬಿಡು. ನಾನಿಷ್ಟೆಲ್ಲ ಹೇಳುವಾಗ ನಿನ್ ದೃಷ್ಟಿಯಲ್ಲಿ ಕೆಟ್ಟವಳಾಗಿ ಕಾಣ್ಬಹುದು. ಆದ್ರೆ ಏನ್ ಮಾಡ್ಲಿ, ಬೇರೆ ವಿಧಿನೇ ಇಲ್ವೇ? ನನಗೆ ನನ್ನ ನಂಜುಂಡ ಚೆನ್ನಾಗಿರ್ಬೇಕು, ಅವನು ಸಂತೋಷವಾಗಿರ್ಬೇಕು, ನಗನಗ್ತಾ ಇರ್ಬೇಕು. ಹೌದಮ್ಮ, ಹೌದು.
ಕೊನೆಗೂ ನೀನ್ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಚಿತ್ರ. ಈ ಕೆಟ್ಟ ಮುಖನ ನೋಡ್ಕೊಂಡಿರಕ್ಕಾಗ್ದೆ ಊರ್ ಬಿಟ್ಟು ಹೋಗೋಣ ಅಂತ ತೀರ್ಮಾನ ಮಾಡಿದ್ಯಾ? ಹೋಗು, ನಿನ್ನನ್ನು ಹೋಗ್ಬೇಡ ಅಂತ ತಡೆಯಕ್ಕೆ ನನಗೇನ್ ಅಧಿಕಾರ ಇದೆ? ಆದ್ರೆ ಹೀಗ್ ಮಾತ್ರ ಹೋಗ್ಬೇಡ. ಈ ಊರಿಗೆ ಬರುವಾಗ ಹೇಗ್ ಬಂದಿಯೋ ಹಾಗೇ ಹೋಗ್ಬೇಕು. ಏನಾಗಿದೆ ನನಗೆ? ನಿನ್ನ ಮನಸ್ಸು ತುಂಬಾ ನನ್ನೇ ತುಂಬಿಕೊಂಡು ಹೊರಲಾರ್ದೆ ಹೊತ್ಕೊಂಡು ಹೋಗ್ತಾ ಇದ್ಯಾ? ಯಾಕೆ? ಕಿತ್ತು ಬಿಸಾಕ್ಬಿಟ್ಟು ಹೋಗು. ನಾನ್ ಯಾವತ್ತೋ ಆ ಕೆಲಸ ಮಾಡಾಯ್ತು. ಇಲ್ಲ, ನೀನ ಕೆಲಸ ಮಾಡಿದಿದ್ರೆ ಇವತ್ ನಗ್ನಗ್ತಾ ಹೋಗ್ತಿದ್ದೆ. ಆದ್ರೆ ನಿನ್ನಿಂದ ನಗಕ್ಕಾಗಲ್ಲ. ಕಾರಣ ನಿನ್ನಿಂದ ನನ್ನ ದೂರ ಮಾಡಕ್ ಸಾಧ್ಯ ಇಲ್ಲ ಚಿತ್ರ. ಅದಷ್ಟು ಸುಲಭನೂ ಅಲ್ಲ. ಯಾಕೆಂದ್ರೆ ನಾನು ಅದನ್ನೇ ಅನುಭವಿಸ್ತಾ ಇದ್ದೀನಲ್ಲ. ನೀನೇನು ನನ್ನ ಮೋಸಗಾರ, ವಂಚಿಕ ಅಂತ ಬಾಯಿಗೆ ಬಂದಾಗೆಲ್ಲ ಬೈದು ದೂರ ತಳ್ಬಿಟ್ಟೆ. ಆವತ್ತಿಂದ ಒಂದು ಕ್ಷಣನೂ ನಾನು ನೆಮ್ಮದಿಯಾಗಿರ್ಲಿಲ್ಲ. ಆಗೊಂದ್ಸಲ ಈಗೊಂದ್ಸಲ ನಿನ್ನ ಮುಖ ನೋಡ್ಕೊಂಡು ಹೇಗೋ ಕಾಲ ಕಳೀತಾ ಇದ್ದೆ. ಈಗ ಅದನ್ನು ಕಳ್ಕೊಂಡ್ಬಿಡ್ತೀನಿ ಅಂತ ಕಾಣಿಸುತ್ತೆ. ಹೋಗು ಚಿತ್ರ, ಹೊರಟೋಗು. ಎಲ್ಲಾದ್ರೂ ದೂರ ಹೊರಟೋಗು. ನನ್ನ ನೆನಪಿನಿಂದ ಹೊರಟೋಗು, ನನ್ನ ಮನಸ್ಸಿಂದ ಹೊರಟೋಗು. ಆದ್ರೆ ಒಂದು ಮಾತ್ರ ನೆನಪಿಟ್ಕೋ, ಸತ್ಯನ ಯಾವತ್ತೂ ಮುಚ್ಚಿಡಕ್ಕಾಗಲ್ಲ. ಯಾವತ್ತಾದ್ರೂ ನನ್ನ ಪರಿಸ್ಥಿತಿ ತಿಳಿದು ನನ್ನನ್ನು ನೋಡ್ಬೇಕು ಅಂತ ಈ ಹಳ್ಳಿಗೆ ಬಂದ್ರೆ ಖಂಡಿತ ನಿನ್ನ ನೋಡಕ್ಕಾಗಲ್ಲ ಚಿತ್ರ, ಖಂಡಿತ ನೋಡಕ್ಕಾಗಲ್ಲ. ಬರ್ತೀನಿ. ಮದ್ವೆ ಆದ್ಮೇಲೂ ಅವಳ ಸಂಘ ಬಿಟ್ಟಿಲ್ವಾ ಅವನು? ಅವಳಿಗಾದ್ರೂ ಬುದ್ಧಿ ಬೇಡ? ನಾನು ಬಹಳ ದಿವಸದಿಂದ ಕಾಯ್ತಾ ಇದ್ದೆ. ಇವತ್ತು 2ರಲ್ಲಿ 1 ನೋಡೇ ಬಿಡ್ತೀನಿ. ಆ ನನ್ ಮಗ ಮನೆಗೆ ಬರ್ಲಿ. ನನ್ನ ವಂಶ ಬೆಳೆದಿದ್ರು ಅಷ್ಟೇ ಹೋಯ್ತು. ಇವತ್ತು ಅವನ್ನ ಕಸಿ ಮಾಡ್ಬಿಡ್ತೀನಿ. ಏನ್ರಿ ಇದೆಲ್ಲ? ಮಕ್ಳತ್ರ ತಂದೆ ಆದವ್ರು ನಡ್ಕೊಳ್ಳೋ ರೀತಿನ ಇದು? ಯಾವ ಸೀಮೆ ಮಗನೇ? ಅವನೇನ್ ನನ್ಗೆ ಹುಡ್ದೋನ? ಯಾವ ಬೇವರ್ಸಿ ನನ್ ಮಗನ್ ಹುಡ್ದವನೋ ಏನೋ. ನಡೆಯೋ ಸಿದ್ದರಾಮು. ಏನಮ್ಮ ಅವರಂದಿದ್ದು? ಅಮ್ಮ ನಿಜ ಏನಮ್ಮ ಅದು? ಅಮ್ಮ ನಾನವ್ರ ಮಗ ಅಲ್ವಮ್ಮ? ನಾನವ್ರು ಹುಡ್ದೋನ್ ಅಲ್ವಮ್ಮ? ಮಾತಾಡಮ್ಮ. ಅರ್ಥ ಆಯ್ತು. ನಿನ್ನ ಹೊಸಲ್ ದಾಟಿ ಹೊರಗೆ ಯಾಕೆ ಕಳಿಸ್ತಾ ಇರಲಿಲ್ಲ ಅಪ್ಪಯ್ಯ ಅಂತ ನನಗೀಗ ಅರ್ಥ ಆಯ್ತು. ಅನ್ಯಾಯವಾಗಿ ಅಪ್ಪಯ್ಯನ ಕೆಟ್ಟವನು ಅಂತ ಇದ್ದೆ. ಅವನು ದೇವ್ರಂತವನು, ನೀನೇ ನಡೆದ ಕೆಟ್ಟವಳು. ಅಯ್ಯೋ ಅಯ್ಯೋ, ನಾನು ಏನ್ ಪಾಪ ಮಾಡಿದೆ ದೇವ್ರೆ? ನಾನು ಏನು ಪಾಪ ಮಾಡಿದೆ? ಎಂತವಳು ಹೊಟ್ಟೆಲ್ ಹುಡ್ದೆ ನಾನು, ಎಂತವಳು ಹೊಟ್ಟೆಲ್ ಹುಡ್ದೆ. ನಾಳೆ ಊರ್ ಜನಕ್ಕೆಲ್ಲ ಗೊತ್ತಾಯ್ತು ಅಂದ್ರೆ ನನ್ ಏನು ಅಂತಾರೆ? ಸುಳೆ ಮಗ ಅಂತಾರೆ. ಎಂತ ಬಿರುದು ಕೊಟ್ಟೆ ಅಮ್ಮ ನನಗೆ, ಎಂತ ಬಿರುದು ಕೊಟ್ಟೆ. ಸಾಯೋವರೆಗೂ ಇದನ್ನ ಅಳಿಸೋ ಹಾಗೆ ಇಲ್ಲ. ಛೇ, ನೀನು ಒಂದು ಹೆಣ್ಣ, ನಿಂದು ಒಂದು ಜನ್ಮನ. ಆಯ್ತಮ್ಮ, ಹೇಗೋ ಒಟ್ಟಲ್ಲಿ ನನ್ನ ಹೆತ್ಬಿಟ್ಟೆ. ನಾನು ಈ ಪ್ರಪಂಚಕ್ಕೆ ಬಂದ್ಬಿಟ್ಟೆ. ಹಾಳಾಗೋಗ್ಲಿ. ಈ ಪಾಪಿ ಜೀವಕ್ಕೆ ಜನ್ಮ ಕೊಟ್ಟೋನ್ ಯಾರು? ಯಾರು ಅಂತ ಹೇಳಮ್ಮ. ಅಮ್ಮ ಹೇಳಮ್ಮ, ಅಮ್ಮ ಮಾತಾಡಮ್ಮ. ಅಮ್ಮ ಹೇಳಮ್ಮ, ನನ್ ಜನ್ಮ ಕೊಟ್ಟಿದ್ದ ತಂದೆ ಯಾರು ಅಂತ? ಜನ್ಮ ಕೊಟ್ಟಿದ್ದ ತಂದೆ ಯಾರು ಅಂತ ಹೇಳಮ್ಮ. ಹೇಳಮ್ಮ, ನನ್ ಜನ್ಮ ಕೊಟ್ಟಿದ್ದ ತಂದೆ ಯಾರು ಅಂತ ಹೇಳಮ್ಮ. ಅವಳನ್ನೇನೋ ಕೇಳ್ತೀಯಾ? ಅಜ್ಜಿ, ಹೌದು, ಅವಳಿಗೇನು ಗೊತ್ತಿಲ್ಲ. ಅವಳನ್ನೇನೋ ಕೇಳ್ತೀಯಾ? ನನ್ನ ಕೇಳು. ಇವಳು ನಿಮ್ಮ ಅಮ್ಮ ಅಲ್ಲ, ಅವನು ನಿಮ್ಮ ಅಪ್ಪ. ನಿಜ.
ಅಜ್ಜಿ ಅಜ್ಜಿ ನನ್ಗೆ ಹುಚ್ಚಿಡಿತಾ ಇದೆ. ಯಾವ್ದು ನಿಜ ಯಾವ್ದು ಸುಳ್ಳು ಏನ್ ನೀನ್ ಹೇಳ್ತಾ ಇರೋದು? ಸತ್ಯ ಕಣೋ, ಸತ್ಯ. ನಿಮ್ಮಪ್ಪ ಇವನೇ. ಆಗ ನಿಮ್ಮಪ್ಪನಿಗೆ ನಿನ್ನ ವಯಸ್ಸು, ಬಿಸಿ ರಕ್ತದ ಯೌವನ. ನಮ್ಮೂರಿಗೆ ಆಗಾಗ ಬರ್ತಿದ್ದ. ನನ್ನ ಮಗಳ ಜೊತೆ ಸ್ನೇಹ ಬೆಳೆಸ್ದ. ನನ್ನ ಮಗಳು ಚೆಲುವಿ ಕೂಡ ಅವನನ್ನು ತುಂಬಾ ನಂಬಿದ್ಲು. ಅವನಿಂದ ಒಂದೊಳ್ಳೆ ಬಾಳು ಸಿಗುತ್ತೆ ಅಂತ ಕನಸು ಕಾಣ್ತಿದ್ಲು. ಅವನು ಮದುವೆಯಾದವನು. ಅವನ ಸಹವಾಸ ನಿನಗೆ ಬೇಡ, ಅವನಿಂದ ನೀನು ಮೋಸ ಹೋಗ್ತೀಯ ಅಂತ ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಅವಳು ಕೇಳಲಿಲ್ಲ. ಅವಳನ್ನೇ ಅವನಿಗೆ ಅರ್ಪಿಸ್ಕೊಂಡ್ಬಿಟ್ಲು. ಅದಕ್ಕೆ ಪ್ರತಿಫಲ ನಿನ್ನನ್ನ ಅವಳ ಹೊಟ್ಟೆಯಲ್ಲಿ ಹೊತ್ಕೊಂಡ್ಳು. ನನ್ನ ಮಾತು ಮೀರಿ ನಡೆದ ಅನಾಹುತಕ್ಕೆ ನಾನು ಕೋಪಿಸ್ಕೊಂಡು ಅವಳನ್ನ ಹೊಡೆದೆ, ಬೈದೆ. ಅಂಥ ಮಗಳೇ ನನಗೆ ಬೇಡ ಅಂತ ನಾನು ಅವಳಿಂದ ದೂರಾಗಿ ಬೇರೆ ಊರಿಗೆ ಹೊರಟೋದೆ. ತಾನು ತಾಯಾಗಿರೋ ಸಂತೋಷದ ಸುದ್ದಿನ ನಿಮ್ಮ ಅಪ್ಪನಿಗೆ ತಿಳಿಸೋಕೆ ಅಂತ ಹೋದಾಗ ಅವಳ ಲೆಕ್ಕಾಚಾರ ತಲೆ ಕೆಳಗಾಗಿತ್ತು. ಅವನು ನಿನ್ನ ಮಗ ಅಂತ ಒಪ್ಕೊಳ್ಳೋಕೆ ಸಿದ್ಧವಾಗಿರ್ಲಿಲ್ಲ. ನಿನ್ನ ತಾಯಿ ಕಾಡಿ ಬೇಡಿದ್ಲು, ಆದ್ರೆ ಅವನು ಕಾಲಿಂದ ಒದ್ದು ಆಕೆನ ದೂರ ಮಾಡ್ದ. ಆಗ ನಿನ್ನ ತಾಯಿಗೆ ಬೇರೆ ವಿಧಿನೇ ಇರ್ಲಿಲ್ಲ. ಅವಳು ಪಂಚಾಯಿತಿ ಸೇರಿಸಿದ್ಲು. ಪಂಚಾಯಿತಿ ಕಟ್ಟೆಲಿ ಅವನು ಆ ಮಗು ನಂದು ಅಲ್ವೇ ಅಲ್ಲ ಅಂತ ವಾದ ಮಾಡ್ದ. ಕಂಡು ದೇವರ ಮೇಲೆಲ್ಲ ಸತ್ಯ ಮಾಡ್ದ. ಆದ್ರೆ ಊರಿನ ಮುಖ್ಯಸ್ಥರಿಗೆಲ್ಲ ನಿಜ ಏನು ಅಂತ ಗೊತ್ತಿದ್ರಿಂದ ನಿಮ್ಮ ಅಪ್ಪನಿಗೆ ಎಚ್ಚರಿಕೆ ಕೊಟ್ಟು ತೀರ್ಪು ನಿನ್ನ ತಾಯಿ ಪರ ಕೊಟ್ರು. ಆಗ ಅವಳನ್ನ ಮದುವೆ ಆಗೋದಾಗಿ ನಿಮ್ಮ ಅಪ್ಪ ನಾಟಕ ಆಡ್ದ. ಪಂಚಾಯಿತಿ ಕಟ್ಟೆಯಲ್ಲಿ ಮಾನ ಹೋಗುತ್ತೆ ಅನ್ನೋ ಭಯದಿಂದ ಆ ಮಗುಗೆ ನಾನೇ ತಂದೆ ಅಂತ ಒಪ್ಕೊಂಡೆ. ಆದ್ರೆ ಮಗು ಆಗ್ಲಿ, ಮಗುಗ್ ಸಂಬಂಧಪಟ್ಟವ್ರು ಯಾರೇ ಆಗಿರ್ಲಿ, ಬದುಕಿದ್ದಷ್ಟು ನಮ್ಗೇ ಅಪಾಯ. ಅವ್ರಿಗೊಂದು ದಾರಿ ಮಾಡು, ಜೊತೆಗೆ ದೇವಿ ಪೂಜೆಗೆ ವ್ಯವಸ್ಥೆ ಮಾಡು. ಅಮ್ಮ, ನನ್ನ ಬಿಟ್ಟು ನೀನ್ ಎಲ್ಲಿ ದೂರ ಹೊಟ್ಟೋದ್ಯೋ ಅನ್ಕೊಂಡೆ. ನಿನ್ನ ಬಿಟ್ಟು ಎಲ್ಲಮ್ಮ ಹೋಗ್ಲಿ, ನನಗ್ ಮಾತ್ರ ಬೇರೆ ಯಾರಿದ್ದಾರೆ? ಐ ಬಾಪ ಬಾ, ನನ್ ಕಂದ. ಅಮ್ಮ, ಸ್ವಲ್ಪ ಮಗುನ ಹಾಗೆ ಆಟ ಆಡಿಸ್ಕೊಂಡಿರು, ನಾನು ಅಡಿಗೆ ಮಾಡ್ಬಿಟ್ಟು ಬರ್ತೀನಿ. ಆಗ್ಲಮ್ಮ. ಅಚ್ಚಿ, ಅಮ್ಮನ ಹಾಗೆ ಮುದ್ದಾಗಿದ್ಯಾ. ಸದ್ಯ ಆ ದೇವ್ರು ದೊಡ್ಡವನು, ನಿನ್ ತಂದೆ ನಿನ್ನ ಮಗ ಅಂತ ಒಪ್ಕೊಂಡ್ಬಿಟ್ಟ. ಇಲ್ದಿದ್ರೆ ನೀನು ನಿನ್ ತಾಯಿ ಜೀವನ ಪರ್ಯಂತ ಕಣ್ಣೀರ್ ಹಾಕ್ಬೇಕಾಗಿತ್ತಪ್ಪ. ದೇವ್ರೆ, ನಾನ್ ನಿನಗ್ ಮಾಡ್ತಿದ್ ಪೂಜೆಗೆ ಇವತ್ ಫಲ ಸಿಕ್ತು. ಮಕ್ಳಿಲ್ಲ ಅಂತ ಕೊರತಿದ್ ನನಗೆ ನೀನೇ ಇದನ್ ವರವಾಗಿ ಕೊಟ್ಟಿದ್ಯಾ.
ಈ ಮಗುನ ನಾನ್ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಕಾಪಾಡ್ತೀನಿ, ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಕಾಪಾಡ್ತೀನಿ. ತಾಯಿಲ್ಲದ ತಬ್ಲಿಯಾದ ನಿನ್ನ ಆ ದೇವರು ಸೇರಿಸ್ಬೇಕಾದ ಜಾಗದಲ್ಲೇ ಸೇರಿಸ್ದ. ನನಗೂ ಸಂತೋಷ ಆಯ್ತು, ಆದ್ರೂ ಯಾಕೋ ಸ್ವಲ್ಪ ಭಯನೂ ಆಯ್ತು. ನನ್ನನ್ನು ಎದುರಾಕೊಂಡು ಈ ಊರ್ನಾಗ ಯಾವನಾದ್ರೂ ಜೀವ ಸಹಿತ ಇದ್ದಾವನೇನ್ಲಾ? ಇರಕ್ ಆಯ್ತದೇನ್ಲಾ? ಏನೇ ಅದು? ಯಾರದೇ ಅದು ಮಗು? ಯಾರೋ ದೇವಸ್ಥಾನ ಹತ್ರ ಮಗುನ್ ಬಿಟ್ಬಿಟ್ಟು ಹೊಟ್ಟೋಗಿದ್ರು, ಒಂದೇ ಸಮನೆ ಅಳ್ತಾ ಇತ್ತು, ಅದಕ್ಕೆ ಎತ್ಕೊಂಡ್ ಬಂದಿರಿ. ತಗೊಂಡಾಗ ಆಚೆಗೆ ಬಿಸಾಕೆ. ಯಾವ ದರಿದ್ರದೋಳು ಹೆತ್ ಮಗುನೋ ಏನೋ. ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಅಂದ್ರೆ. ಮಕ್ಳು ಅಂದ್ರೆ ದೇವ್ರ ಸಮಾನ ಅಲ್ವಾ? ಹೇಗಿದ್ರು ನಮಗ್ ಮಕ್ಳಿಲ್ಲ, ನಾನಿದನ್ನ ಸಾಕೋತೀನಿ ಅಂದ್ರೆ. ಹೋಗ್ಲಿ ಬುಡಿ ಬುದ್ಧಿ, ಮಕ್ಳಾಗ್ಲಿಲ್ಲ ಅಂತ ಅಮ್ಮ ಅವರು ದಿನಾಲು ದೇವ್ರು ದಿಂಡ್ರಿಗೆ ಹರಕೆ ಒತ್ಕತಾನೆ ಇರ್ತಾರೆ. ಇನ್ಮ್ಯಾಕಾದ್ರೂ ನೆಮ್ಮದಿಯಿಂದ ಇರ್ಲಿ. ಸರಿ. ಹ್ಮ್. ಆ ಚೆಲ್ವಿ ಮನೆ ಸುಟ್ಟು ಬೂದಿ ಆಯ್ತು ತಾನೆ? ಆಯ್ತು ಬುದ್ಧಿ. ಮನೆಯಲ್ಲಿ ಯಾರು ಬದುಕಿಲ್ಲ ತಾನೆ? ಇಲ್ಲ ಬುದ್ಧಿ. ಯಾರದು? ಏನಾಗ್ಬೇಕಾಗಿತ್ತು? ಕೆಲ್ಸ ಬೇಕಾಗಿತ್ತು. ಊಟ ಮಾಡಿ 3 ದಿವಸ ಆಯ್ತು ಯಜಮಾನ್ರಿ. ನಿನ್ ತಾಯಿ ಕುತ್ತಿಗೆ ಬೀಳ್ಬೇಕಾದ ತಾಳಿ ತಪ್ಪೋಯ್ತು. ಆ ತಾಳಿನ ನಿನ್ ಕೈ ಕೊಟ್ಟೆ, ಅದು ಪ್ರಯೋಜನ ಆಗ್ಲಿಲ್ಲಪ್ಪ. ಹಾಗಾದ್ರೆ ನೀನ್ ನನ್ ಸ್ವಂತ ಅಜ್ಜಿ. ಏನಜ್ಜಿ ನೀನು? ರಕ್ತ ಸಂಬಂಧನ ಮುಚ್ಚಿಟ್ಕೊಂಡು ಮನೆ ಕೆಲ್ಸದವಳ ತರ 24 ವರ್ಷ ಹೇಗಿದ್ದೆ ಅಜ್ಜಿ? ನಂಜುಂಡ, ಅಜ್ಜಿ, ಅಷ್ಟೊಂದು ಕ್ರೂರವಾಗಿ ನಡ್ಕೊಂಡಿರೋ ನಮ್ಮಪ್ಪ ಅದೇ ನಿನ್ನ ಅಳಿಯ. ಅವನಿ ಭೂಮಿ ಮೇಲೆ ಇರ್ಬೇಕಾ? ಅವನಿಂದ ಈ ಹಳ್ಳಿ ಉದ್ಧಾರ ಆಗ್ಬೇಕಾ? ಅಂತ ರಾಕ್ಷಸರು ಬದುಕಿರ್ಲೇ ಕೂಡ್ದು. ನನ್ನ ತಾಯಿ ಹೇಗೆ ನರಳಿ ನರಳಿ ಪ್ರಾಣ ಬಿಟ್ಲೋ ಹಾಗೆ ಅವನು ಸಾಯ್ಬೇಕು. ಅಮ್ಮ, ಬೇಡಪ್ಪ, ನನ್ ಮಾಂಗಲ್ಯ ಕಿತ್ಬಿಡ್ಬೇಡ. ಬಿಡಮ್ಮ ನನ್ ಕಾಲ್ನ. ಎದ್ದೇಳಮ್ಮ. ಎಂತ ಕೆಲಸ ಮಾಡ್ತಾ ಇದೀಯಮ್ಮ ನೀನು? ನನ್ನ ಕಾಲ್ನ ಹಿಡ್ಕೋತಾ ಇದೀಯ. ನೀನ್ ನನ್ನ ಹೆರ್ದೆ ಇರ್ಬೋದು, ಆದ್ರೆ ಹೆತ್ತ ಮಗನ್ಗಿಂತ ಹೆಚ್ಚಾಗಿ ಸಾಕಿದ್ಯಲ್ಲಮ್ಮ ನೀನು. ಆ ಕೃತಜ್ಞತೆ ನಿನ್ಗಿತ್ತು ಅಂದ್ರೆ ನನ್ನನ್ ತಬ್ಲಿ ಮಾಡ್ಬೇಡು. ನನ್ ಗಂಡನ್ಗೆ ಪ್ರಾಣ ಭಿಕ್ಷೆ ಕೊಡು. ಸಾಧ್ಯ ಇಲ್ಲಮ್ಮ. ಎಷ್ಟು ಜನ ಹೆಣ್ಮಕ್ಳ ಮಾನ ಪ್ರಾಣದ ಜೊತೆ ಸರ್ಸಾಡ್ದವ್ ನಿನ್ ಗಂಡ. ಅವನಿಗಾದ್ರೆ ಬೆಲೆನೇ ಗೊತ್ತಿಲ್ಲಮ್ಮ. ಅಯ್ಯೋ ದೇವ್ರೆ, ನಾನೇನ್ ಮಾಡ್ಲಿ ಈಗ? ನಂಜುಂಡ, ಅವ್ರ ಬದ್ಲು ನನ್ನನ್ ಕತ್ತರಿಸ್ಬಿಡಪ್ಪ. ಮುತ್ತೈದಾಗಿ ಕಣ್ಣು ಮುಚ್ಕೋತೀನಿ, ಅವ್ರನ್ನೇನು ಮಾಡ್ಬೇಡ. ಅಯ್ಯೋ ಅಮ್ಮ, ನೀವಾದ್ರೂ ಸ್ವಲ್ಪ ಹೇಳಿ ಅಮ್ಮ. ನಂಜುಂಡಂಗ್ ಸಮಾಧಾನ ಮಾಡ್ಕೊಳಕ್ ಹೇಳಿ. ನಂಜುಂಡ, ಟೀಚರ್ ಅಮ್ಮವ್ರನ್ನ ಕಾರ್ನಾಗ ಯಾರು ಎಳ್ಕೊಂಡು ಹೋಗ್ತಾವ್ರೆ. ಯಾಕೋ ಅಡ್ಡ ನಿಂತಿದ್ಯಾ? ಬಿಡ ದಾರಿನ. ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀಯ ಅವಳನ್ನ? ಅದನ್ ಕೇಳಕ್ ನೀನ್ ಯಾವನೋ?
ಹೆಣ್ಣು ಹೆಣ್ಣಾಗಿದ್ರೇನೆ ಚೆನ್ನ. ಮಿತಿ ಮೀರಿದ್ರೆ ಏನಾಗತ್ ಗೊತ್ತಾ? ಏನಕ್ಕ ಹಾಗೆ ನೋಡ್ತಾ ಇದೀಯಾ? ಎಂಥ ದೊಡ್ಡ ಗುಣ ಅಲ್ಲ ಅವ್ರದ್ದು. ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಪ್ರೀತಿಯಿಂದ ಅವ್ರನ್ನ ಗೆಲ್ಲೋಕಾಗ್ದೆ ಬಲವಂತವಾಗಿ ಮದ್ವೆ ಮಾಡ್ಕೊಂಡ್ಬಿಟ್ಟೆ. ನಮ್ಮ ಮಾವಯ್ಯನ್ ಮಾತು ಕೇಳಿ ಅವ್ರಿಗೆ ಗೊತ್ತಿಲ್ದಂಗೆ ಅವ್ರ ಕೈಯಿಂದಾನೇ ತಾಳಿ ಕಟ್ಟಿಸ್ಕೊಂಡ್ಬಿಟ್ಟೆ. ನೀನ್ ಅವ್ರನ್ನ ಪ್ರೀತಿಸ್ತಿದ್ಯಾ ಅಂತ ನನಗ್ ಮೊದ್ಲೇ ಗೊತ್ತಿತ್ತು. ಆದ್ರೆ ನಿನಗ ಅವರನ್ನ ಬಿಟ್ಕೊಡೋಕೆ ನನ್ನ ಮನಸ್ಸು ಒಪ್ಲಿಲ್ಲ ಅಕ್ಕ. ನನ್ ಮಾವ ಸದಾ ನನ್ ಜೊತೆಲೇ ಇರ್ಬೇಕು ಅನ್ನೋ ಹೊಟ್ಟೆ ಉರಿಯಿಂದ ನಾನು ಅವ್ರನ್ನ ಮದ್ವೆ ಮಾಡ್ಕೊಂಡ್ಬಿಟ್ಟೆ. ಆದ್ರೆ ಪ್ರಯೋಜನ ಆಗ್ಲಿಲ್ಲ. ಯಾವುದೇ ಸುಖ ಅನುಭವಿಸಕ್ಕೆ ನಮ್ಮಿಬ್ಬರಿಂದನೂ ಆಗ್ಲಿಲ್ಲ ಅಕ್ಕ. ಅವ್ರ ಮನಸ್ಸು ತುಂಬಾ ನೀನೇ ತುಂಬಿಕೊಂಡಿದ್ಯಾ ಅನ್ನೋ ಸತ್ಯ ನನಗ್ ಗೊತ್ತಾಗ್ದೆ ಹೋಯ್ತಕ್ಕ. ನಿನ್ನನ್ ಮರೆಯೋದಿಕ್ಕೆ ಅವರಿಂದ ಆಗೋದಿಲ್ಲ, ಅವರನ್ನ ಮರೆಯೋದಿಕ್ಕೆ ನನ್ನಿಂದ ಆಗೋದಿಲ್ಲ. ಎಷ್ಟು ದಿನ ಅಂತ ಹೀಗೆ ಇರೋಕ್ ಸಾಧ್ಯ? ಇದಕ್ಕೊಳ್ದಿರೋದು ಒಂದೇ ದಾರಿ, ಅದು ನೀನಕ್ಕ. ಈ ಎಲ್ಲಾ ಸಮಸ್ಯೆನೂ ಬಗೆಹರಿಸೋಕೆ ನಿನ್ನೊಬ್ಳಿಂದ ಮಾತ್ರ ಸಾಧ್ಯ. ನೀನವ್ರನ್ನ ಮದ್ವೆ ಆಗ್ಬಿಡು. ಅವ್ರನ್ನ ನನ್ ಗಂಡ ಅಂತ ಹೇಳ್ಕೊಡೋಕೆ ನನ್ ಕುತ್ಕೆಲ್ಲ ಅವ್ರು ಕಟ್ಟಿರೋ ತಾಳಿ ಇದೆ. ನನಗಷ್ಟೇ ಸಾಕು. ಅವ್ರು ನನ್ ಜೊತೆ ಸಂಸಾರ ಮಾಡದೆ ಇದ್ರು ಪರವಾಗಿಲ್ಲ, ನನ್ ಹೆಂಡತಿ ಅಂತ ಸ್ವೀಕರಿಸದೆ ಹೋದ್ರು ಪರವಾಗಿಲ್ಲ. ಪಾರ್ವತಿ ಅಂತ ಮಾತಾಡ್ಸಿದ್ರೆ ನನಗಷ್ಟೇ ಸಾಕು. ಮುಂದೇನ್ ಮಾಡ್ಬೇಕು ಅಂತ ಊರ್ಗೋಗಿ ತೀರ್ಮಾನ ಮಾಡೋಣ. ಗಾಡಿ ಹತ್ತು. ಏನು ಕೆಕ್ಕುಸ್ಕೊಂಡು ನೋಡ್ತಾ ಇದ್ಯಾ? ಇಷ್ಟು ದಿವಸ ನಾನು ಈ ಕೈಯಿಂದ ಒದೆ ತಿಂತಾ ಇದ್ದೆ. ಇದೆಷ್ಟು ಪಾಪ ಮಾಡಿದ ಕೈ ಅಂತ ನನಗ್ ಗೊತ್ತಿರ್ಲಿಲ್ಲ. ಗೊತ್ತಾಗಿದ್ದಿದ್ರೆ ಯಾವತ್ತೋ ಇದನ್ನ ಕತ್ತರಿಸಿ ನಾಯಿಗಳಿಗೆ ಹಾಕ್ಬಿಡ್ತಾ ಇದ್ದೆ.
ಏನಿಷ್ಟೊಂದು ಧೈರ್ಯವಾಗಿ ಮಾತಾಡ್ತಿದ್ದಾನೆ ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ನಿಜ ಬಯಲಾಗೋಯ್ತು ಶಂಕರಪ್ಪ. ಗೊತ್ತಾಗೋಯ್ತಾ ನಿನ್ಗೆ? ಯಾವ್ದೋ ಬೇವರ್ಸಿ ಕುಡ್ದವನು ಅಂತ ಗೊತ್ತಾಗೋಯ್ತಾ ನಿನ್ಗೆ? ಯಾವುದೋ ಬೇವರ್ಸಿಗೆ ಹುಟ್ಟಿದವನು ಅಲ್ಲ ಕಣೋ ನಾನು ಹುಟ್ಟಿದ್ದು ಈ ಬೇವರ್ಸಿಗೆ. ಎದೆ ಹೊಡೆದೋಯ್ತಾ? 24 ವರ್ಷ ನಿನ್ನ ಮನೆ ನಾಯಿದ್ದಂಗಿದ್ನಲ್ಲೋ ನಾನು. ಆದ್ರೆ ನೀನೇ ನಮ್ಮಪ್ಪ ಅಂತ ನನಗೆ ಗೊತ್ತಾಗ್ಲಿಲ್ಲ. ನಾನೇ ನಿನ್ನ ಮಗ ಅಂತ ನಿನಗೂ ಗೊತ್ತಾಗ್ಲಿಲ್ಲ. ಒಂದು ಹೆಣ್ಣು ನಡತೆಗೆಟ್ರೆ ಅವಳನ್ನ ಸೂಳೆ ಅಂತಾರೆ. 10 ಹೆಣ್ಣಿನ ಬಾಳ್ನ ಹಾಳು ಮಾಡೋ ನಿನ್ನಂತ ನಾಯಿಗಳನ್ನ ಏನು ಅಂತ ಕರೀತಾರೆ? ಒಂದು ಹೆಣ್ಣನ್ನು ನಂಬಿಸಿ ಮೋಸ ಮಾಡಿ ಅವಳನ್ನ ಜೀವಂತವಾಗಿ ಸುಟ್ಟು ಹಾಕೋ ನಿಮ್ಮಂತವ್ರು ಬೆಳೆದಿರೋದ್ರಿಂದನೇ ಆ ದೇವ್ರು ನಿಮಗೆ ಗೊತ್ತಿಲ್ಲದ ಹಾಗೆ ನಮ್ಮಂತವ್ರನ್ನು ಬೆಳೆಸಿರ್ತಾನೆ. ಯಾಕೆ ಗೊತ್ತಾ? ನಿಮ್ಮಂತ ರಾಕ್ಷಸರ ಸರ್ವನಾಶಕ್ಕೆ. ಏನೋ ನೋಡ್ತಾ ಇದ್ದೀರಾ? ಹಿಡಿದು ಕಟ್ಟಾಕ ನನ್ನ ಮಗನ. ನಮ್ಮೂರಿಗೆ ಬಂದಾಗನಿಂದ ನಾನು ನಿದ್ದೆ ಕೆಡಿಸ್ತೋಳ್ ನೀನು. ನಾನು ಆವತ್ತಿಂದ ನಿನ್ನ ಅನುಭವಿಸ್ಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ನೀನು ನನ್ನ ಮಗನ ಬುಟ್ಟಿಗೆ ಹಾಕೊಂಡು ಓಡಾಡ್ತಾ ಇದ್ದೀಯೇನೆ. ನಿನ್ನ ಇವತ್ತು ಎಲ್ಲಿಗೆ ಓಡ್ತಿದ್ಯಾ? ಎಷ್ಟು ದಿವಸ ಹಾವಿಗೆ ಹಾಲಿರ್ದಿದೆಯಲ್ಲೇ? ಶತ್ರುನ ಮನೇಲೆ ಇಟ್ಕೊಂಡು ಸಾಕಿದ್ಯಲ್ಲೇ? ಅಯೋಗ್ಯ ನನ್ನ ಮಗ ಇವತ್ತು ನನ್ನ ಮೇಲೆ ಕೈ ಮಾಡಿಬಿಟ್ಟ ಕಣೆ. ಅವನಿಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು, ಹೇಗ್ ಬಂತು? ಅವನೇ ನನ್ನ ಮಗ ಅಂತ ಅನ್ನೋದು ಅವನಿಗೆ ಹೇಗ್ ಗೊತ್ತಾಯ್ತು? ಅವನೇ ನನ್ನ ಮಗ ಅಂತ ಅನ್ನೋದಿಕ್ಕೆ ಏನೇ ಇದೆ ಆಧಾರ? ನಾನೇ ಆಧಾರ. ನಂಜುಂಡನಿಗೆ ಅಪ್ಪ ನೀನೇ ಅಂತ ಹೇಳ್ದವಳು ನಾನೇ. ಇವಳಿಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದೀಯಾ? ನಿನ್ನ ಕಾಮಕ್ಕೆ ಬಲಿಯಾಗಿ ಬೆಂಕಿಲಿ ಬೆಂದು ಬೂದಿ ಆದ್ಲಲ್ಲ ಚೆಲುವಿ, ಅವಳು ಬೇರೆ ಯಾರೂ ಅಲ್ಲ, ನನ್ನ ಮಗಳು. ನಂಜುಂಡ ನನ್ನ ಸ್ವಂತ ಮೊಮ್ಮಗ. ನೀನ್ ಅವನ್ನ ದಿನಾ ನಾಯಿ ಹೊಡೆದಾಗ ಹೊಡಿತಾ ಇದ್ರೆ ನನ್ನ ಹೊಟ್ಟೆ ಉರ್ದು ಹೋಗ್ತಾ ಇತ್ತು. ಆ ಸಂಕಟನೆಲ್ಲ ನುಂಗ್ಕೊಂಡು ನಿನ್ನ ಮನೆ ಜೀತದ ಆಳಾಗಿ ದುಡ್ದೆ. ಯಾಕೆ ಗೊತ್ತಾ? ಒಂದಲ್ಲ ಒಂದಿನ ನಿಜ ಸ್ಥಿತಿ ಗೊತ್ತಾಗಿ ನಂಜುಂಡ ನನ್ ಮಗ ಅಂತ ನೀನು ಒಪ್ಕೊಳ್ಳೋ ಒಳ್ಳೆ ದಿವಸ ಬರುತ್ತೆ ಅಂತ ಕಾದೆ. ಆದ್ರೆ ಆ ಒಳ್ಳೆ ದಿವಸ ಇಷ್ಟು ಕೆಟ್ಟದಾಗಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಜಮಾನ್ರೆ, ಸಕ್ಕರೆ ಫ್ಯಾಕ್ಟರು ಕಬ್ಬು ಕಡ್ಸಕ್ಕೆ ಹೇಳ್ಕಳ್ಸವ್ರೆ. ಕೂಲಿಯವರು ಕಬ್ಬು ಕಡಿಯಲ್ಲ ಅಂತ ನಿಂತವ್ರೆ. ಅವ್ರಿಗೆ ಕೂಲಿ ಜಾಸ್ತಿ ಬೇಕಂತ ಯಜಮಾನ್ರೆ. ಬೇಗ ಏನಾದ್ರು ಹೇಳಿ ಯಜಮಾನ್ರೆ, ರಾವ್ ಕಾಲ ಬಂದ್ಬಿಡುತ್ತೆ. ಆಗ್ಲೇ ರಾವ್ ಕಾಲ ಬಂದಾಯ್ತು. ಮಾವ ಮಾವ, ಅಯ್ಯೋ ಮಾವ ಮಾವ ಮಾವ.
ಚಿತ್ರ 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 ಅಯ್ಯೋ ಚಿತ್ರ ನೀಯತ್ತಿಲ್ಲ ನನ್ನ ಮಕ್ಳ ಇಷ್ಟ ದಿವ್ಸ ನಿಮ್ಗೆಲ್ಲ ಕೂಳು ಹಾಕಿ ಸಾಕ್ದವನು ನಾನು. ಇವತ್ತು ನನ್ನ ಗದ್ದೆ ಕಬ್ಬು ಕಡಿಯಕ್ಕೆ ಬರಲ್ಲ ಅಂತೀರಾ? ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಬರ್ತೀರೋ ಇಲ್ವೋ? ಕೂಲಿ ಜಾಸ್ತಿ ಕೊಡೋವರೆಗೂ ನಾವ್ಯಾರು ಕಸಕ್ಕೆ ಬರಲ್ಲ. ಕೂಲಿ ಬಗ್ಗೆ ಬಂದು ಸಾಯಂಕಾಲ ಮಾತಾಡ್ತೀನಿ, ಮೊದಲು ಕಬ್ಬು ಕಡಿರೋ. ಕಡಿ ಬಂದ್ರೋ. ನಂಜುಂಡ ಬೇಡ ಬೇಡ. ನಂಜುಂಡ, ನಾನು ಕೊಟ್ಟಿದ್ದ ತಾಳಿ ನಿನ್ ಕೈಲಿ ಕಟ್ಟೋಕಾಗ್ಲಿಲ್ಲ. ನೀನ್ ಕಟ್ಟಿದ್ದ ತಾಳಿನಾದ್ರೂ ಉಳಿಸ್ಕೊಪ್ಪ.